ಎಲ್ಲ ಸ್ಟಾರ್ಟಿಂಗ್ಲಿಂತ ಇಲ್ಲಿ ತನಕ ನನ್ನ ವಿಡಿಯೋಸ್ ಕಂಟಿನ್ಯೂ ಕಾನ್ಸ್ಟೆಂಟಾಗಿ ವಿಡಿಯೋ ನೋಡ್ಲತ್ತೀರಿ, ಯಾರೆಲ್ಲ ಲೈಕ್ ಮಾಡತ್ತೀರಿ, ಕಮೆಂಟ್ ಮಾಡತ್ತೀರಿ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ವ್ಲಾಗ್ಸ್ ಎಲ್ಲೆಲ್ಲಿಂದ ನೋಡ್ಲತ್ತೀರಿ ಅಂತ ಕೇಸಿಂದ ಯಾವ ಪ್ಲೇಸ್ಲಿಂದ ನೋಡ್ಲತ್ತೀರಿ ಅಂತ ಅದು ನಿಮ್ಮ ಊರ ಹೆಸರು ಬಿ ಕಮೆಂಟ್ ಮಾಡಿರಿ. ಸೊ ದಟ್ ನನಗೆ ಗೊತ್ತಾಗ್ತದೆ ನನ್ನ ವ್ಲಾಗ್ಸ್ ಎಲ್ಲೆಲ್ಲಿ ರೀಚ್ ಆಗ್ಲತ್ತದ ಅಂತ. ಎಲ್ಲ ಇರ್ತದೆ, ಜಸ್ಟ್ ಅದು ಏನಂತಾರೆ ಹಂಚದಾಗೆ ಫ್ರೈ ಮಾಡ್ತಾರೆ ಅವರು, ಸೂಪರ್ ಟೇಸ್ಟ್ ಆಗ್ತದೆ. ಸೊ ನೀವು ಬಿ ಟ್ರೈ ಮಾಡ್ರಿ ಒಂದ್ಸಲ. ಅಂದ್ರೆ ನಾವಾಗ ಅವ್ರು ರೀಲ್ಸ್ ಮಾಡ್ತಿದ್ದೆ ಮೊದಲು. ನಾನು ಡಿಗ್ರಿ ಟೈಮಿಗೆ ಭಾಳ ಅಂದ್ರೆ ಭಾಳ ಮಾಡ್ತಿದ್ದೆ ನಾ 3-4 years ಬ್ಯಾಕ್. ರೈತರು ಹೆಂಗ್ ಮಾಡ್ಬೇಕ್ರಿ ಅದು ಅದಲ್ಲ ಮೇನ್. ನಾವ್ ಹೆಂಗಾರ ಇರ್ಬೋದು, ಪಾಪ ರೈತರ ಹೆಂಗಿರ್ಬೇಕು. ಮಾಡ್ಲಿ ನೋಡ್ರಿ ನನ್ನ ಮಗಳು. ನಾ ಚುಟ್ಟಿದಾಗ ನನಗ ಮನ್ಸೆ ಬರಲ್ಲ ನೋಡ್ರಿ, ಭಾಳ ಅಂದ್ರೆ ಭಾಳ. ಟೀಚರ್ ಇದ್ದೀನಿ, ಹೆಂಗಿರ್ಬೇಕು, ನೇಲ್ಸ್ ಹಂಗೆಲ್ಲ ಬಿಡಬಾರ್ದು ಅಂತ ಕೇಸಿಂದ ಹೇಳ್ತಾರ ನಮ್ಮ ಮಮ್ಮಿ. ಇದ್ದಷ್ಟದಾಗೆ ಇಷ್ಟೇ ಮನಿದಾಗೆ ಇಷ್ಟೇ ಹೆಂಗಿರ್ಬೇಕು ಅದು ನಮ್ಮ ಮೇಲೆ ಡಿಪೆಂಡ್ ಇರ್ತದೆ. ನಾವು ಮನಿಗೆ ನಾವು ಎಷ್ಟು ಚಲೋ ಇಟ್ಕೋಬೇಕು ಹೆಂಗಂತ ಕೇಸಿಂದ. ಸೊ ಸ್ವಂತ ಮನಿ ಅನ್ನೋದಾಗ್ಲಿ. ಹಾಯ್ ಗಾಯ್ಸ್, ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾಲ್. ಹೆಂಗಿದ್ರಿ ಗಾಯ್ಸ್, ಆರಾಮಿದ್ರಿ ಎಲ್ಲರೂ? ಆಫ್ಟರ್ ಲಾಂಗ್ ಡೇಸ್ ಅಂತಂದ್ರೆ 4 days ಆಯಿತು. ಓಕೆ, ಯಾವಾಗ ಅಂತಂದ್ರೆ ನಾಗರ ಪಂಚಮಿಗೆ ಬಿಟ್ಟಿದ್ದೆ ನಾ ವ್ಲಾಗ್. ಅದು ಆಗಿದ್ಮೇಲೆ ನಾ ಇವತ್ತೇ ಸಿಗ್ಲತ್ತೀನಿ ನಾನು ನಿಮಗೆ. ಯಾವಾಗ ಅಂತಂದ್ರೆ ನೆಕ್ಸ್ಟ್ ವೀಕ್ ಮಂಡೇ. ಸೊ ಮಂಡೇ ಸಿಗ್ಲತ್ತೀನಿ. ಎದಕ್ಕಂತಂದ್ರೆ 3 ದಿನರೇ छुट्टी ಇತ್ತು. ಫ್ರೈಡೇ ಲಕ್ಷ್ಮೀ ಪೂಜೆ ಇತ್ತಲ್ಲ, ಸೊ ಶ್ರಾವಣ ಲಕ್ಷ್ಮೀ ಪೂಜೆ ಇತ್ತು. ಅದಕ್ಕಂತ ನಾವು ಹಾಲಿಡೇ ತೊಗೊಂಡಿದ್ದೆ, ಮನೆಗೆ ಇದ್ದೆ. ಅದು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಜಸ್ಟ್ ರೀಲ್ಸ್ ಬಿಡ್ಲತ್ತಿದ್ದೇನೆ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ನನ್ನ ರೀಲ್ಸ್, ಶಾರ್ಟ್ಸ್ ರೀಲ್ಸ್ ಎಲ್ಲ ಲಕ್ಷ್ಮೀ ಪೂಜಾದು ಮತ್ತು ನಾನು ಭೀ ಎಲ್ಲ ಸ್ಲೋಮೋ ವೀಡಿಯೋಸ್ ಎಲ್ಲ ಹಾಕ್ಲತ್ತೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಹಂಗೆ ಸಪೋರ್ಟ್ ಮಾಡಿರಿ ಗಾಯ್ಸ್. ಓಕೆ, ಅದಕ್ಕಂತ ಇವತ್ತೇ 4 ದಿನ ಆದಮೇಲೆ ಇವತ್ತೇ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ಇದು ಭೀ ನಾ ಶಾರ್ಟ್ಸೇ ಮಾಡತ್ತೀನಿ. ಮಮ್ಮಿ ಬೈದ್ರು ಎಷ್ಟು ದಿನ ಆಯ್ತು ಲಾಂಗ್ ವಿಡಿಯೋ ಹಾಕಲಾಗಿದೆ, ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡೋದು ಬೈದ್ರು ಮಮ್ಮಿ. ಸೊ ಅದಕ್ಕಂತ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸ್ಯಾಟರ್ಡೇ ಇತ್ತು, ಸ್ಯಾಟರ್ಡೇ ದಿನ ಭೀ छुट्टी. ಅದಕ್ಕಂತ 4th ಸ್ಯಾಟರ್ಡೇ ಇತ್ತಲ್ಲ, ಸೊ ಅದಕ್ಕಂತ ಹಾಲಿಡೇ ಇತ್ತು. ಸಂಡೇ ಆ್ಯಸ್ ಯೂಶ್ವಲ್ ವೀಕೆಂಡ್. ಸೊ ಇವತ್ತು ಮಂಡೇ ಮಾಡತ್ತೀನಿ ನಾ ಬ್ಲಾಗ್. ಎಸ್, ಎಲ್ರಿಗೂ ಬಿಗ್ ಹಾಯ್. ಎಸ್, ಯಾರೆಲ್ಲ ಹೊಸಬರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ, ಸೊ ಲಕ್ಷ್ಮೀ ಪೂಜೆ ಆಯಿತು ನೋಡ್ರಿ, ಲಕ್ಷ್ಮೀ ಪೂಜೆ ಇತ್ತಲ್ಲ ಮೊನ್ನೆ. ಸೊ ಎಲ್ಲ ಚಲೋ ಆಯಿತು, ಎಲ್ಲ ವೀಡಿಯೋಸ್ ಬಿಟ್ಟೆ. ಮತ್ತು ನಮ್ಮ ಮಮ್ಮಿ ಮುತ್ತೈದೆ ಊಟ ಅದೆಲ್ಲ ಮಾಡಿಸ್ತಾರಲ್ಲ, ಅದು ಭೀ ಆಯಿತು. ಅದ್ರದ್ದು ಭೀ ವ್ಲಾಗೆಲ್ಲ ಶಾರ್ಟ್ಸ್ ರೀಲ್ ಬಿಟ್ಟೀನಿ. ಸೊ ನೋಡಿರಿ, ನಿಮ್ಮ ಮನೆಗೆ ಭೀ ನೀವು ಭೀ ಹಿಂಗೆ ಮಾಡ್ತೀರಿ ಅಂತಂದ್ರೆ ಅಲ್ಲೇ ಕಮೆಂಟ್ ಮಾಡಿರಿ. ಓಕೆ, ಸೊ ಫಸ್ಟ್ಲಿಂತ ಯಾರೆಲ್ಲ ಸ್ಟಾರ್ಟಿಂಗ್ಲಿಂತ ಇಲ್ಲಿ ತನಕ ನನ್ನ ವೀಡಿಯೋಸ್ ಕಂಟಿನ್ಯೂ ಕಾನ್ಸ್ಟೆಂಟಾಗಿ ವಿಡಿಯೋ ನೋಡ್ಲತ್ತೀರಿ, ಯಾರೆಲ್ಲ ಲೈಕ್ ಮಾಡತ್ತೀರಿ, ಕಮೆಂಟ್ ಮಾಡತ್ತೀರಿ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಕ್ಚುಲಿ ವಿಡಿಯೋಸ್ ನೋಡ್ಲತ್ತೀರಿ, ಹಾಗೆ ಕೇಳತ್ತೀರಿ ಭೀ ಕಾನ್ಸ್ಟೆಂಟ್ ವೀಡಿಯೋಸ್ ಡೈಲಿ ಹಾಕ್ರಿ ಅಂತ ಕಮೆಂಟ್ ಭೀ ಮಾಡತ್ತೀರಿ. ಆ್ಯಕ್ಚುಲಿ ಹಾಕ್ಲತ್ತಿದ್ದೆ. ಈ ಒಂದು ಸ್ವಲ್ಪ 3 ದಿನ छुट्टी ಇತ್ತಲ್ಲ, ಆ್ಯಕ್ಚುಲಿ छुट्टीದಾಗೆ ವಿಡಿಯೋಸ್ ಮಾಡಬೇಕು, ಬಟ್ ನನಗಾಗಲ್ಲ. छुट्टीದಾಗೆ ನಾ ಗ್ಯಾಪ್ ಕೊಡ್ತೀನಿ, ಸ್ಕೂಲಿದ್ದಾಗೆ ಚಲೋ ಅಟ್ಲೀಸ್ಟ್ ಡೈಲಿ ಮಾಡ್ತೀನಿ ನಾ. ಅದಕ್ಕೆ ಇವಾಗ ಮಾಡತ್ತೀನಿ ನೋಡ್ರಿ ಗಾಯ್ಸ್. ಬನ್ರಿ, ನಮ್ಮ ಮಮ್ಮಿ ಏನು ಅಡುಗೆ ಪ್ರಿಪ್ರೇಷನ್ ಮಾಡತ್ತಾರ, ಸಂಜೆ ರೂಟೀನ್ ಏನದಂತ ನಮ್ಮ ಮಮ್ಮಿ ಹೋಗಿ ಮೀಟ್ ಮಾಡಮ್ಮ. ಸೊ ಇಲ್ಲಿ ಬೆಡ್ ಇತ್ತಲ್ಲ, ಬೆಡ್ ತೆಗ್ದೀವಿ, ಇಲ್ಲಿ ಟೇಬಲ್ ಇಟ್ಟಿದ್ದೆವು. ಅದಕ್ಕಂತ ಲಕ್ಷ್ಮೀ ಪೂಜೆ ಲಕ್ಷ್ಮಿಗೆ ಇಲ್ಲೇ ಕೂಡಿಸಿದ್ವಿ ನಾವು. ಯಾವಾಗ ಭೀ ವರಮಹಾಲಕ್ಷ್ಮಿಗಿಲ್ಲ ನಾವು ಟೇಬಲ್ ಮೇಲೆ ಈ ಥರನೇ ಹಿಂಗೆ ಕೂಡಿಸ್ತೀವಿ, ದೊಡ್ಡ ಟೇಬಲ್ ಮೇಲೆ. ಸೊ ಹಿಂಗಿತ್ತು. ಈಗ ಅದು ಟೇಬಲ್ ಯಾವ್ದಾರೇ ಒಂದು ಜಾಗ ಖಾಲಿ, ಮೋಸ್ಟ್ಲಿ ನಿಮ್ಮೆಲ್ಲರ ಮನೆ ಹಿಂಗೆ ಇರ್ತಿರ್ಬೇಕು. ಬೆಡ್ಡೇ ಇರಲಿ, ಚೇರೇ ಇರಲಿ, ಟೇಬಲ್ ಏನರೇ ಒಂದು ಖಾಲಿ ಹಿಂಗೆ ಇತ್ತಲ್ಲ, ಏನರೇ ಒಂದು ಮತ್ತೆ ದಬಾಕೋದು, ಬಟ್ಟೆಯರ ಹಾಕಬೇಕು, ಇಲ್ಲಾಂದ್ರೆ ಈ ಥರ ಸಾಮಾನಾರೇ ಇಡಬೇಕು. ಸೊ ಅದು ಎಲ್ಲರ ಮನೆ ಕಾಮನ್ ಕ್ಯಾಶುವಲ್ ಇದ್ದಿದೆ ಅದು. ಚಲೋ, ಲೆಟ್ಸ್ ಗೋ. ಹಾಯ್ ಮಮ್ಮ, ಹಾಯ್ ಮಾಡಿ, ಭಾಳ ದಿನ ಆಯ್ತು. ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಯಾರಿಗೆ ಭೇಟಿ ಆಗಿಲ್ಲ, ನಮ್ಮ ಫ್ರೆಂಡ್ಸಿಗೆ ಭೇಟಿ ಆಗಿಲ್ಲ, ಏನೂ ಇಲ್ಲ. ಲಕ್ಷ್ಮೀ ಪೂಜಾ ರೀ, ಬಿಸಿ ಬಾಳು. ಎಸ್, ಭಾಳ ಬಿಸಿ, ಭಾಳ ಅಂದ್ರೆ ಭಾಳ ಬಿಸಿ ರೀ. ಮನುಷ್ಯ ಹಂಗಾಗಿ ಟೈರ್ಡ್ ಆಗಿಲ್ರಿ, ಆರಾಮ್ ಅನ್ಸಿಲ್ಲ. ಮಕ್ಕಳಿಗೂ ಹಂಗೆ, ಮಕ್ಕಳು ಪಾಪ ನಾವು ಮಮ್ಮಿ ಬಿ ಟಯರ್ಡ್ ಆಗ್ಯಾರ ಬಿಡ್ರಿ. ಅವ್ರು ಅಡಿಗೆ ಅದೆಲ್ಲ ಭಾಳ ಮಾಡ್ಲತ್ತಿದ್ರು. ಹಂಗೆ ನಾವು ಈ ಕಡೆ ಪೂಜೆ ಮಾಡ್ಲತ್ತಿದ್ವಿ. ನಮ್ಮ ತಂಗಿ ಬಿ ಅದ್ರೊಳಗೆ ಈ ಸಲ ನಮ್ಮ ತಂಗಿ ಭಾಳ ಅಂದ್ರೆ ಭಾಳ ಕಾಂಟ್ರಿಬ್ಯೂಷನ್ ಇತ್ತು. ನಮ್ಮ ತಂಗಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ. ಅದಕ್ಕೆ ಅವರೇ ಆ್ಯಕ್ಚುಲಿ ಈ ವರಮಹಾಲಕ್ಷ್ಮಿ ಈ ವರ್ಷ ನಮ್ಮ ತಂಗಿನೇ ಪೂಜೆ ಮಾಡ್ಯಾಳ. ಸೊ ಫಸ್ಟ್ ಫ್ರೈಡೇ ನಾ ಮಾಡಿದ್ದೆ. ಸೊ ಮೊನ್ನೆ ಇದಕ್ಕೆ ಹಬ್ಬಕ್ಕಂದ್ರೆ ನಮ್ಮ ತಂಗಿ ಮಾಡ್ಯಾಳ. ಸಣ್ಣ ಮಗಳು ಮಾಡ್ಯಾಳ್ರಿ, ಯಾಕಂದ್ರೆ ಅಕ್ಕಿಗೂ ಗೊತ್ತಾಗಬೇಕಲ್ರಿ ಸಣ್ಣ ಮಗಳಿಗೆ. ಅದಕ್ಕಂತ ಹೇಳಿ ಏನ್ ಮಾಡಿದ್ರಿ, ಸೀರೆ ಉಡ್ಸೋದು ಈ ಸರ್ತಿ ಏನ್ ಮಾಡಿದ್ರಿ, ಅಕ್ಕಿಗೆ ಇದು ಮಾಡ್ಲಾಕ ಹಚ್ಚಿನ. ಅವ್ರ ಅಕ್ಕನ ಲಾಕ್ ಮಾಡ್ಲದ ಅಂತ ತಿಳಿದಿನ್ರಿ. ಅಡಿಗೆ ದೂದಿನೇ ಬಿದ್ದಿನ ನಮ್ಮ ಮಮ್ಮಿ ಅಡಿಗೆದ ಬಿಸಿ ಇದ್ದಿರೋರು ಈ ಕಡೆ ಮಾಡೋದಲ್ಲ. ನಾನು ಲಾಕ್ ಮಾಡ್ಯಾಳ ಅಂತ ತಿಳಿದಿನ್ರಿ. ನನ್ನ ಮಗಳು ಲಾಗೇ ಮಾಡಿಲ್ಲತ್ರಿ. ಅದ್ರ ಆಮೇಲೆ ಹೇಳಿದಳು ಮುತ್ತೈದಾಗ ಶಾರ್ಟ್ ಟೈಮಿಗೆ. ನಾಂದು ಯಾಕೋ ಅಂತಂದ್ರೆ ಪ್ಲೇ ಮಾಡಿಲ್ಲ ಅಪ್ಪ ಅಮ್ಮ ಅಂತಂದಳು. ನಾ ಅಂದೆ ಅಯ್ಯೋ ಹಿಂಗ್ಯಾಕಪ್ಪ ಮಾಡ್ಬೇಕಿಲ್ಲ ಮುತ್ತೈದಾಗಲ್ದು. ನೋಡಮ್ಮ ಅವ್ರ ಕಡೆ ಹೆಂಗ್ ಮಾಡ್ತಾರೆ, ನಮ್ಮ ಕಡೆಗೆ ಹೆಂಗೆ ಊಟ ಮಾಡಿಸ್ತೀವಿ ನಾವು ಮುತ್ತೈದಾಗ್ಲಿಗೆ ಹೆಂಗೆ ಇರ್ತದ. ಯಾರ್ಯಾರ ಕಡೆಗೆ ಅವ್ರ ಪದ್ಧತಿ ಒಂಥರ ಬೇರೆನೇ ಇರ್ತದ ಅಂತ ಕಳಿಸಿ ಮಗಳಿಗೆ ಹೇಳ್ದೆ ರೀ. ಮಗಳು ಅನ್ಕರ ಮಾಡೇ ಇಲ್ಲಂತ್ರಿ. ಆ ನಂತರ ಹೇಳ್ದೋಡ್ರಿ, ನಾನು ಮಧ್ಯಾಹ್ನ ಹೇಳ್ದೋಡ್ರಿ, ನಿಮ್ಗೆ ಯಾಕೋ ಅಂತ ಹೇಳ್ತೀವಿ. ಇಲ್ಲಪ್ಪ ಮಾಡಿಲ್ಲ ಮಮ್ಮಿ ಅಂತಂದೋಡ್ರಿ. ಹಂಗಂತ ನನಗೂ ಬೇಜಾರು ಅನ್ನಿಸ್ತೀರಿ. ನಿಮ್ಮ ಕಡೆ ಹೆಂಗೆ ಮಾಡಿದಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಪೂಜೆ ಹೆಂಗಾಗ್ಯದ ಅಂತೇಳಿ, ನಿಂಬುದು ಹೆಂಗಾಗ್ಯದ, ನಂಬುದು ಹೆಂಗಾಗ್ಯದ.
ನಮ್ಮ ಕಲಬುರಗಿದವ್ರು ನಾವು ಹೆಂಗ್ ಮಾಡೀವಿ ಪೂಜಾ ನೋಡಿ ಶಾರ್ಟ್ಸ್ ರೀಲ್ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ನಮಗ ಮಾಡಿಸಿ ಹೇಳ್ರಿ. ಈಗ ನಾವು ಒಮ್ಮೆ ಅಡ್ಗೆ ಮಾಡತ್ತಾರ ನೋಡ್ರಿ ಅದ್ರ ಸಲಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲೆಲ್ಲ ಏನೇನ್ ಬೇಕು ಅದು ಕಟ್ ಮಾಡತ್ತಾರೆಲ್ಲ ಉಳ್ಳಾಗಡ್ಡಿ ಅದೆಲ್ಲ ಏನ್ ಮಾಡತ್ತೀವಿ ಮಮ್ಮಿ ಈಗ ರಾತ್ರಿ ಊಟಕ್ಕೆ ನಾವು ನೋಡ್ಬಿಟ್ಟ ಬೆಂಡಿಕಾಯಿ ಮಾಡತ್ತೀನಪ್ಪ, ಕಾಳು ಪಲ್ಯ ಮಾಡತ್ತೀನಿ, ಅನ್ನ ಮಾಡತ್ತೀನಿ, ಮುಂಜಾನೆ ಚಪಾತಿ ಚೌಳಿಕೆ ಪಲ್ಯ ಆಗೈತ್ರಿ ಮಕ್ಕಳಿಗೆ ಟಿಫನಿಗೆ. ಚೌಳಿಕೆ ಪಲ್ಯ ಚಲೋ ಆಗಿತ್ತು, ಚೆನ್ನಾಗಿತ್ತಪ್ಪ. ಮಸ್ತ್ ಪುಂಡಿ ಪಲ್ಯ ಚಟ್ನಿ ರೀ, ಚೌಳಿಕೆ ಪಲ್ಯ ಮಾಡಿನ್ರಿ. ಮಕ್ಕಳಿಗೆ ತಗೊಂತಂದ್ರು ತಗೊಂದಿಲ್ರಿ, ಶಾರ್ಟ್ ವಿಡಿಯೋನು ತಗೊಂದಿಲ್ಲ. ಬೆಳಗ್ಗೆ ನೀ ಹೇಳ್ಬೇಡವ ನಮಗ್ ಟೈಮ್ ಇರಲ್ಲ. ಬೆಳಗ್ಗೆ ಇಲ್ರಿ ಹಾಗಲ್ಲ, ಅದೇ ಜಲ್ದಿ ಎದ್ದ ರಾತ್ರಿ ಜರ ಸ್ಕೂಲ್ ವರ್ಕ್ ಅದ ಇರ್ತದಲ್ರಿ, ಹಂಗಾಗಿ ಮಕ್ಕಳಿಗೆ ಮಾಡ್ಲಕ್ ಲೇಟ್ ಆಗ್ತದ್ರಿ. ನಮಗ್ ವರ್ಕ್ಶೀಟ್ ಅದೆಲ್ಲ ಪ್ರಿಪೇರ್ ಮಾಡೋದಿರ್ತಲ್ರಿ, ಅದಕ್ಕೆ ನಾವು ಹಂಗಾಗಿ ಏನ್ ಮಾಡ್ತಾರ್ರಿ ಬೆಳಗ್ಗೆ ಜಲ್ದಿ ಎದ್ದೇಳಲ್ಲ, ಅದ್ರ ಸಲುವಾಗಿ ನಾವು ಹೋಲ್ಬಿಡೋ ಅಂತ ಬಿಟ್ಟು ಬಿಡ್ತೀವ್ರಿ. ಹಂಗಾಗಿ ಲಾಗೇ ಮಾಡಿಲ್ರಿ, ಸ್ವಲ್ಪ ಮನುಷ್ಯ ಟೈರ್ಡ್ ಆಗಿತ್ರಿ, ಅದ್ರ ಸಲುವಾಗಿ ಅಂತ ಲಾಗೇ ಮಾಡ್ಲಿಲ್ಲ. ನಾವು ಶಾರ್ಟ್ ವಿಡಿಯೋನೇ ಮಾಡ್ಯಾರ್ರಿ. ಇಲ್ಲಿ ನೋಡ್ಕೋತಾವಿ ಮಾತಾಡಿ ಬರೀ 1-2 ನಿಮಿಷ ಐತಿ, ನೀ ಅಲ್ಲೇ ಕಟ್ ಮಾಡತ್ತಿ ಅಲ್ಲೇ ಮಾತಾಡತ್ತಿದಿ. ಶಾರ್ಟ್ ವಿಡಿಯೋನೇ ಮಾಡ್ಯಾರ್ರಿ ಮಕ್ಕಳು, ಲಾಂಗ್ ವಿಡಿಯೋ ಮಾಡೇ ಇಲ್ರಿ. ಅದ್ರ ಸಲಕ್ಕೆ ನಾ ಏನ್ ಮಾಡಿದ್ರಿ, ಇವತ್ತು ಲಾಂಗ್ ವಿಡಿಯೋ ಮಾಡಬ್ಬ ಬಟ್ ಸ್ವಲ್ಪ ಆದ್ರೂ ಪರವಾಗಿಲ್ಲ, ಲಾಂಗ್ ವಿಡಿಯೋ ಹಾಕಿಸಿ ಮಾಡಬ್ಬ, ನಮ್ಮ ಫ್ರೆಂಡ್ಸ್ಗಳಿಗೆ ಕಾಯ್ಸೋದು ಬೇಡ ಅಂತ ಹೇಳಿ ಏನ್ ಮಾಡಿದ್ರಿ, ಮಗಳಿಗೆ ಕರ್ದಿಲ್ರಿ ಲಾಂಗ್ ವಿಡಿಯೋ ಮಾಡ್ತೀನಿ ನೋಡಿದ್ರಾಗ ಇಲ್ರಿ. ಕಾಳು ಇಟ್ಟಿನ್ರಿ ಕುದ್ಸಲಾಕಿ, ಯಾವತ್ತು ಕಾಳು ಅಂತಂದ್ರೆ ಅಲಸಂದಿ ಕಾಳ್ರಿ, ಅಲಸಂದಿ ಕಾಳು ಕುದ್ಸಲಾಕಿ ಇಟ್ಟಿನ್ರಿ. ಇಲ್ಲ ಬೆಂಡೆಕಾಯಿ ಫ್ರೈ ಮಾಡ್ತೀನ್ರಿ. ಸೊ ನಮ್ಮ ಮಮ್ಮಿ ಇದು ಬೆಂಡೆಕಾಯಿ ಫ್ರೈ ಮಸ್ತ್ ಮಾಡ್ತಾರ, ಸೊ ಅದು ತೋರಿಸ್ತೀನಿ ಅಂತ ನಾನು ನಿಮ್ಗೆ ಅವ್ರು ಹೆಂಗ್ ಮಾಡ್ತಾರ ಅದು ರೆಸಿಪಿ. ಸೊ ಅದು ರೆಸಿಪಿ ತೋರಿಸ್ತೀನಿ ಇವಾಗ ನಾನು ನಿಮಗೆ. ಚಲೋ ಇರ್ತದೆ, ಜಸ್ಟ್ ಅದು ಏನಂತಾರೆ ಹಂಚದಾಗೆ ಫ್ರೈ ಮಾಡ್ತಾರ ಅವರು, ಸೂಪರ್ ಟೇಸ್ಟ್ ಆಗ್ತದೆ. ಸೊ ನೀವು ಬಿ ಟ್ರೈ ಮಾಡ್ರಿ ಒಂದ್ಸಲ. ಏನಿಲ್ಲ ಇದು ಈ ರೀತಿ ಎಲ್ಲ ಹಂಗ ಇಲ್ಲಿ ಕಟ್ ಮಾಡತ್ತಾರ ನೋಡ್ರಿ, ಹಿಂಗ್ ಮಾಡ್ತೀನಿ ನೋಡ್ರಿ. ನಾ ಎಳಿಕಿದ್ದು ತಗೋಬೇಕು, ಸಣ್ಣ ಎಳಿಕಿದ್ದು ತಗೋಬೇಕು, ಇನ್ನಷ್ಟು ಮಸ್ತ್ ಟೇಸ್ಟ್ ಬರ್ತಾವ. ಈ ರೀತಿ ಹಿಂಗ್ ಮಾಡ್ಬೇಕು. ಸೊ ಅದು ತುಂಬ ಬದ್ನಿಕಾಯಿ ಸಲಕ್ಕೆ ನಾವು ಬದ್ನಿಕಾಯಿ ಕಟ್ ಮಾಡ್ತೀವಲ್ಲ, ಹೋಳ್ ಮಾಡ್ತೀವಲ್ಲ, ಆ ರೀತಿ 2 ಸ್ಲಿಟ್ ಮಾಡ್ಬೇಕು, 1, 2 ಹಿಂಗ. ಈ ರೀತಿ ಈಗ ಹಿಂಗ್ ಮಾಡ್ಬೇಕು. ಸೊ ಸಣ್ಣ ತಗೋರಿ ಆದಷ್ಟು ಬೆಂಡಿಕಾಯಿ. ನೀವು ಈ ರೀತಿ ಇದು ರೆಸಿಪಿ ಟ್ರೈ ಮಾಡ್ಬೇಕಂತಂದ್ರಲ್ಲ, ಈ ರೀತಿ ಸಣ್ಣ ಬೆಂಡಿಕಾಯಿ ತಗೋರಿ, ಎಳಿಕ್ ಇರ್ಬೇಕು ನೋಡ್ರಿ ಬದ್ನಿಕಾಯಿ, ಸಾರಿ ಬೆಂಡಿಕಾಯಿ. ಸೊ ಗೈಸ್ ಹಂಗೆ ಒನ್ ಮೋರ್ ಥಿಂಗ್, ಲೈಕ್ ಏನಂತಾರಪ್ಪ, ನಾ ಶಾರ್ಟ್ಸ್ ರೀಲ್ಸ್ ಬಿಡ್ಲತ್ತೀನಿ, ಲೈಕ್ ಸ್ಲೋಮೋಸ ಈ ಥರ ಹಿಂಗೆಲ್ಲ ವಿಡಿಯೋಸ್ ಎಲ್ಲ ಶಾರ್ಟ್ಸ್ ರೀಲ್ ಬಿಡ್ಲತ್ತೀನಿ. ಸೊ ಯಾರೆಲ್ಲ ನೋಡ್ಲತ್ತಿರೋರಿಗೆ ಗೊತ್ತಿರ್ಬೋದು. ಸೊ ಇನ್ನು ಯಾರೆಲ್ಲ ನೋಡಿಲ್ಲ, ಜಸ್ಟ್ ನನ್ಗೆ ಏನಂತಾರೆ ID ಚಾನಲಿಗೆ ಹೋಗಿ ನೋಡ್ರಿ. ಆ ಥರ ನಿಮಗೆ ವಿಡಿಯೋಸ್ ಇಷ್ಟ ಆಯಿತು ಅಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ. ಸೊ ಆ ಥರ ವಿಡಿಯೋಸ್ ಭೀ ನಾ ಬಿಡ್ತೀನಂತ. ಯೂಶ್ವಲಿ ನಾ ಮೊದಲ ಏನಂತಾರೆ ಸ್ಯಾರೀಸ್ ಆಗಲಿ ಏನೇ ಆಗಲಿ ವೀಕೆಂಡ್ ಹಾಲಿಡೇಸ್ ಏನಾರ ಇತ್ತಂದ್ರೆ ನಂಗೆ ಏನಂತಾರೆ ಹಾಲಿಡೇ ಇತ್ತು ಅಂತಂದ್ರೆ ನಾವಾಗ ಅವ್ರು ರೀಲ್ಸ್ ಮಾಡ್ತಿದ್ದೆ. ಮೊದಲು ನಾನು ಡಿಗ್ರಿ ಟೈಮಿಗೆ ಭಾಳ ಮಾಡ್ತಿದ್ದೆ ನಾ 3-4 ಇಯರ್ಸ್ ಬ್ಯಾಕ್. ಸೊ ಆಮೇಲೆ ಈ ಥರ ಭೀ ಏನಾರ ಫಂಕ್ಷನ್, ಇವಾಗ ಭೀ ಏನಾರ ಫಂಕ್ಷನ್ ಇತ್ತು, ಸ್ಯಾರಿದ ಹಾಕೊಂಡೆ ಏನು ಭೀ ಇತ್ತು ಅಂತಂದ್ರೆ ಸ್ಯಾರಿದ ಹಾಕೊಂಡಾಗ ಸ್ಲೋಮೋ ವೀಡಿಯೋಸ್ ಅದೆಲ್ಲ ಹಾಕ್ತೀನಿ. ಬಟ್ ಪೋಸ್ಟ್ ಮಾಡ್ತಿದ್ದಿಲ್ಲ ನಾನು ಇನ್ಸ್ಟಾಗ್ರಾಮ್ದಾಗಲಿ ಮತ್ತು ನಂದು ಯೂಟ್ಯೂಬ್ ಚಾನಲಿಗಾಗಲಿ ಮಾಡ್ತಿದ್ದಿಲ್ಲ. ಸೊ ಜಸ್ಟ್ ನಂದು ವಾಟ್ಸಪ್ ಸ್ಟೇಟಸ್, ನಂದು ಇನ್ನೊಂದು ID ಏನದಲ್ಲ ನಂದು ಇನ್ಸ್ಟಾಗ್ರಾಮ. ಸೊ ಅಲ್ಲಿ ಸ್ಟೋರೀಸ್ ನನ್ನ ಫ್ರೆಂಡ್ಸಿಗೆ ಇದಷ್ಟೇ ಅವೈಲೇಬಲ್ ಇತ್ತು. ಬಟ್ ಈಗೆಲ್ಲ ಹಾಕ್ಲತ್ತೀನಿ, ನಮ್ಮ ಮಮ್ಮಿ ಹೇಳತ್ತಾರ ಸೊ ಹಾಕು ಚಲೋ ವೀಡಿಯೋಸ್ಗಳೆಲ್ಲ ಚಲೋ ಮಾಡ್ತಿ ಅಂತ ಹೇಳತ್ತಾರ ಮಮ್ಮಿ. ಸೊ ಅದಕ್ಕಂತ ನಾ ಒಂದು 2-3 ವೀಡಿಯೋಸ್ಗಳು ಬಿಟ್ಟೀನಿ. ಸೊ ಯಾರೆಲ್ಲ ಏನೋ ನೋಡಿಲ್ಲ ಹೋಗಿ ನೋಡಿರಿ. ನಿಮ್ಗೆ ಆ ಥರ ವೀಡಿಯೋಸ್ ನಿಮಗೆ ಇಷ್ಟ ಇತ್ತು ಹಾಕ್ರಿ ಅಂತಂದ್ರೆ ಕಮೆಂಟ್ ಮಾಡಿರಿ. ಸೊ ಲೆಟ್ ಮೀ ನೋ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ನಾ ಇವಾಗ್ಲಿಂದ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ಗಳು ಬಿಡ್ತೀನಂತ ನಾವು ಭೀ. ಓಕೆ ಸೊ ಗೈಸ್ ಇಲ್ಲಿ ನಮ್ಮ ಮಮ್ಮಿ ಇವಾಗ ಇದು ಕಾಳು ಪಲ್ಯ ಮಾಡ್ಲತ್ತಾರ ನೋಡ್ರಿ. ಇಲ್ಲಿ ಕುಕ್ಕರ್ ತೊಗೊಂಡಾರ, ಎಣ್ಣೆ ಹಾಕ್ಲತ್ತಾರ. ಸೊ ಎಣ್ಣೆ ನೋಡ್ರಿ ಒಂದು ಸ್ವಲ್ಪ ಹೆಚ್ಚಿಗೆ ಇರಲಿ. ಕಾಳು ಪಲ್ಯ ಈಗೆಲ್ಲ ಒಂದು ಸ್ವಲ್ಪ 1.5 ಮಿಲಿ ಹಾಕ್ಯಾರ ನೋಡ್ರಿ ಎಣ್ಣೆ. ಸೊ ಒಂದು ಸ್ವಲ್ಪ ಹೆಚ್ಚಿಗಿದ್ರೆ ಟೇಸ್ಟ್. ಸೊ ಇಲ್ಲಾಂದ್ರೆ ಭಾಳ ಡ್ರೈ ಅನ್ನಿಸ್ತು ಪಲ್ಯ. ಇವು ಕಾಳು ಪಲ್ಯ ಇವಾಗ್ಲಿ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಇರ್ಬೇಕು. ಪಲ್ಯ ಟೇಸ್ಟ್ ಸ್ವಲ್ಪ ಮಸಾಲ ಮಾಡ್ಬೇಕಲ್ಲ, ಮಸಾಲ ತರಿಸಿನಿ. ನೀವು ಸ್ಕೂಲಿಗೆ ಹೋಗ್ಲತ್ತೀರ ಆಗ ಒಂದು ನನಗೂ ಕೆಲಸ ಬಿಸಿ. ಮಮ್ಮ ಮಾಲ್ಚುರಿ ಚಾರಿ ಬಾಬಾ ಅಲಸಂದಿ ಕಾಳು ಕಾಳು ಮೆತ್ತೆ ಕೂದಿಸ್ಬಿಟ್ಟು ಇಲ್ಲ ಹೊಟ್ಟೆ ಖರಾಬ್ ಆಗ್ತದ. ಮೆತ್ತೆ ಕೂದಿಸ್ಬೇಕು, ಹೊಟ್ಟೆ ಖರಾಬ್. ಏನ್ರಿ ಫ್ರೆಂಡ್ಸ್ ಒಟ್ಟ ಈ ಕಡೆ ಮಳೆನೇ ಇಲ್ಲ ನೋಡ್ರಿ, ಮಳೆನೇ ಇಲ್ರಿ. ಹೌದಪ್ಪ ಬ್ಯಾಸ್ಗಿ ಫೀಲಿಂಗ್ ಅನ್ಸತ್ತ ನೋಡಮ್ಮ. ಹಂಗ ಆಗಿಲ್ರಿ, ರೊಟ್ಟಿ ಮಾಡ್ಲಿಕ್ಕೆ ಒಲ್ಲ ಅನ್ಸ್ಲತ್ತ. ಮನುಷ್ಯ ರೊಟ್ಟಿ ಅಂದ್ರೆ ಎದಿ ಹೊಡಿಲತ್ತ ನೋಡ್ರಿ. ಪಾಪ ನಮ್ಮ ಮಮ್ಮಿ ಮಾರಿ ನೋಡ್ರಿ ಈಗ ಎಷ್ಟು ಬಿಟ್ಟದ. ಪಸಿನ ಹೆಂಗ್ ಬಿಡ್ತದ್ರಿ ನನಗಿಲ್ರಿ, ದಗ್ಗಿನ ಹಾಕಿ ಬರಲ್ರಿ ಒಟ್ಟ. ಹಂಗ ಆಗಿಲ್ರಿ, ಇರಿಟೇಟ್ ಆಗ್ತದ್ರಿ ಮನುಷ್ಯಾಗ. ನಮ್ಮ ಮಮ್ಮಿಯರ ಭಾಳ ಇರಿಟೇಷನ್ ಮಾಡ್ಕೊತಾರಪ್ಪ. ನಂಗೆ ದಗ್ಗಿ ಕಂಟ್ರೋಲ್ ಆಗಲ್ರಿ ನನಗ. ಹಂಗಾಗಿಲ್ರಿ, ಇರಿಟೇಷನ್ ಭಾಳ ಆಗ್ತದ್ರಿ ನನಗ.
ಏನ್ ಮಾಡ್ಬೇಕ್ರಿ ಹಿಂಗ ಆದ್ರ ರೈತರು ಹೆಂಗ್ ಮಾಡ್ಬೇಕ್ರಿ? ಅದು ಅದಲ್ಲ ಮೇನ್. ನಾವ್ ಹೆಂಗಾರ ಇರ್ಬೋದು ಪಾಪ, ರೈತರ ಹೆಂಗಿರ್ಬೇಕು ಹೇಳ, ಮಳಿ ಬೆಳಿ ಏನ್ ಬಿ ಇರ್ಲಾರ್ದೆ. ಅದು ಇರ್ಲಿಲ್ಲ ಅಂತಂದ್ರೆ ಏನ್ ಲಾಸ್ ಎಷ್ಟು ಆಗ್ತದ್ರಿ ಅವ್ರಿಗೆ ಗೊತ್ತದ್ರಿ, ಭಾಳ ಲಾಸ್ ಆಗ್ತದ್ರಿ ಅವ್ರಿಗೆ. ಆಗಿಲ್ರಿ ರೊಕ್ಕ ಇದ್ದವ್ರು ಪಾಪ ಇದು ಮಾಡ್ಕೊತಾರ್ರಿ. ಏನ್ ನಮ್ಮಂತ ಬಡವ್ರಿಗೆ ಏನ್ ಮಾಡ್ಬೇಕ್ರಿ? ಒಮ್ಮೆರೆ ಪೂರ್ತಿನೇ ಬಡವಳ ನೋಡ್ರಿ. ತಕೊಂಡಿದ್ವಿ ನಾವು ಇಲ್ಲ ಹೇಳ್ಬಿಟ್ಟ ಏನು ಊಟ ಕಿಡ್ಮಂತ್ರಿದ್ವಿ ನಾವು, ಏನೇನು ಇಲ್ಲ ಅಂದ್ರೆ ಬಿಟ್ಟ ಎಷ್ಟು ಮುಖ್ಯ ಇಲ್ಲವ ನಮ್ಮಪ್ಪರೇ ಏನ್ ಬಿ ನಮಗ್ ಕಮ್ಮಿ ಇಟ್ಟಿಲ್ಲ ನೋಡವ. ನಮ್ಮ ಏನ್ ಅದ್ರದಾಗ ಬಿ ಏನ್ ಬಿ ಹಿಂಗ್ ಕಮ್ಮಿ ಇಟ್ಟಿಲ್ಲ. ನಾವ್ ಏನ್ ಕೇಳಕಿನ ಮುಂಚೆನೆ ಎಲ್ಲಾ ಕೊಟ್ಟಾರ ನಮಗೆ, ಎಲ್ಲ ಬಿ ನಮಗ್ ಚಲೋದ್ರ ಇಟ್ರ. ಸೊ ಅದಕ್ಕ ನಮಗ ಇದು ಇಲ್ಲ, ಅದಕ್ಕೆ ನಾವು ಹಂಗೆ ಹೇಳ್ಕೊಂಬಲ್ಲ. ನಿಮ್ಮ ಅಪ್ಪಿಟ್ಟನೆ ಮತ್ತೆ ಅದಕ್ಕೆ ಹೇಳ್ತಿ ಮತ್ತೆ ನೋಡ್ರಿ, ಅವ್ರ ಅಪ್ಪಗಂದ್ರೆ ಎಷ್ಟು ತ್ರಾಸ ಆತದ ನೋಡ್ರಿ. ಮತ್ ನಮ್ಮ ಅಪ್ಪಗೆ ನಮಗೆ ಹೆಂಗ್ ಹೇಳ್ತಲ್ಲಿ ಹೇಳ್ತಿದ್ದಲ್ಲಮ್ಮ. ಖರೆ ಬಿನಿ ಏನೋ ಅವಾಗಿನ ಕಾಲದಾಗೆ ಫುಲ್ ಏನೋ ಇದು ಇದ್ರು ಒಂದ್ ಕಿಸಿಂದ ಏನೋ ನಿಮ್ಮ ಮನೆಗೆ ಹಿಂಗೆ ಇದ್ದು ಆಗಿನ ಕಾಲದಾಗ ಬಿಟ್ಟ ಲೋನ ಅಂದ್ರೆ ದೊಡ್ಡ ಮನೆಗಿದ್ದ ಲೋನ ಅದು. ನಮ್ಮ ಮನ್ಯಾಗ ಅದು ಗಾಡಿ ಕಳಿ ಏನೋ ನೋಡ್ರಿ, ಹೌದ್ ಕಣಿ ಇತ್ತಂತ. ಹಂಗೆ ನಾವ್ ಮಮ್ಮಿನೇ ಸ್ಯಾಲ್ರಿ ಕೊಡ್ತೀರ. ಯಾರು ನೀ ದೊಡಮ್ಮ? ದೊಡಮ್ಮ ಏನು ಸಣ್ಣಗಿದ್ದೀನಿ ಬಿಟ್ಟ ದೊಡ್ಡಮನೆ ಕೊಡ್ತೀವಿ ಬಿಟ್ಟ ಅವ್ರಿಗೆಲ್ಲ ಸ್ಯಾಲ್ರಿ ಅದು ಎಲ್ಲ. ಚಟ್ಟ ಅದ್ರದ್ದೆಲ್ಲ ಹೆಡ್ ನಮ್ ದೊಡ್ಡ ಹಣರಿ ಅದ್ರ ಹೆಡ್ ಎಲ್ಲ. ಸೊ ಅವಾಗಿನ ಕಾಲದಾಗೆ ಇವ್ರ ಹಳ್ಳಿದಾಗ ಇವ್ರೇ ಫುಲ್ ಮೀನ್ ಅಂತ ನೋಡ್ರಿ. ಇವ್ರ ಮನಿದವ್ರೆ ಸ್ವಲ್ಪ ಇದು ಇದ್ರಂತ. ನಮ್ಮ ಬಾಬರಿಗೆ ಜಾಬ್ ರೀ. ACC ಸಿಮೆಂಟ್ದಾಗ ಜಾಬ್ ಮಾಡ್ತಿದ್ರಲ್ಲ. ಸೊ ಅವಾಗೆ ಫ್ಯಾಕ್ಟ್ರಿದಾಗ ಜಾಬ್ ಅಂತಂದ್ರ ಮತ್ತ ಬೇರೆನೆ ಅಲ್ಲ. ಇದು ಬೆಟ್ಟ ಕಟ್ಟದ್ರೆ ಇದು ಕಟ್ಟನ್ನ ಹಾಕ್ಬಿಡ್ತೀವಿ ನೋಡ್ಬಿಟ್ಟು ಹಂಗೆ ಕಟ್ಟ ಹಾಕ್ತಿ. ಆಕ್ಚುಲಿ ಅದ್ರ ಏನೋ ಸಾಂಬಾರ್ ಮಾಡ್ತಿದ್ದಲ್ಲಮ್ಮ, ಆಯ್ತಾಯ್ತು ಮಾಡ್ಬಿಡು. ಆಕ್ಚುಲಿ ನಾವು ಒಮ್ಮೆ ಅದು ಕಟ್ಟ ಸಾಂಬಾರ್ ಮಸ್ತ್ ಹುಳಿ ಹಾಕಿ ಮಸ್ತ್ ಚಲೋ ಟೇಸ್ಟ್ ಮಾಡ್ತಾರ್ರಿ. ಯಾಕೋ ಅವ್ರಿಗೆ ಮೂಡಿಲ್ಲ ಏನೋ ಇವತ್ತು, ಅದಕ್ಕೆ ಇಷ್ಟೇ ಮಾಡ್ಲತ್ತಾರ. ಸಾಂಬಾರ್ ಬಿ ಇದ್ದಿರ್ಬೇಕು ಅನಿಸ್ತು ಅದಲ್ಲ. ಅದಕ್ಕೆ ಮಾಡಲಾಗ್ಯಾರ. ಇದ್ರದ್ದೇನ್ ಕಟ್ಟೇನ್ ಇರ್ತದ ನೋಡು, ಅದ್ರೊಳಗೆ ನಾವು ಕಾಳು ಕುದಿಸ್ಕೊಂಡಿದ್ದು ಅದ್ರಲಿಂತ ಬಿ ಸಾಂಬಾರ್ ಮಾಡ್ತಾರ್ರಿ. ಚಲೋ ಮಾಡ್ತಾರ. ಹುಂಚಿನ್ಕಾಯಿ ಹುಳಿ ಬೆಲ್ಲ ಅದೆಲ್ಲ ಹಾಕಿ. ನೆಕ್ಸ್ಟ್ ಟೈಮ್ ಇಲ್ರಿ ತೋರಿಸ್ತೀನಿ. ಈಗ ಸ್ವಲ್ಪ ಅಡಿಗೆ ಅದಾರಿ, ಸುಮ್ಮನೆ ಬೆಳಗ್ಗೆ ಉಳಿತಿದ್ರೆ ಯಾರು ತಿನ್ನಲ್ರಿ. ಅದಕ್ಕಂತ ಏನ್ ಮಾಡ್ತಾರಿ, ಹಂಗೆ ನಾ ಇನ್ನೊಂದು ಪಲ್ಯ ಮಾಡ್ಲತ್ತೀನಲ್ರಿ ಅದಕ್ಕ. ಸೊ ಗೈಸ್ 3 ದಿನ ಚುಟ್ಟಿ ಇತ್ತು. ಎಷ್ಟು ಚಲೋ ಅನ್ಸತ್ತಿತ್ತು 3 ದಿನ ಚುಟ್ಟಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ಭಾಳ ಅಂದ್ರೆ ಭಾಳ ಮಾಡ್ಲಿ ನೋಡ್ರಿ ನನ್ನ ಮಗಳು. ನಾ ಚುಟ್ಟಿದಾಗ ನನಗ ಮನ್ಸೆ ಬರಲ್ಲ ನೋಡ್ರಿ. ಭಾಳ ಅಂದ್ರೆ ಭಾಳ ಸೊ ರೆಸ್ಟ್ ಸಿಗ್ತದಲ್ಲ, ಅಲ್ಲೇ ಒಂದೇ ಜಾಗದಾಗ ಕುಂತಿರ್ತೀನಿ, ಮಕ್ಕೊಂಡಿರ್ತೀನಿ. ನಂಗೆ ಏನು ಅನಿಸ್ತದ, ಬ್ಯಾಸರ್ ಬರ್ತದೆ, ಎಲ್ಲ ಮಾಡ್ಲಪ್ಪ ಅನ್ಕೇಸಿಂದ. ಸೊ ಅದಕ್ಕಂತ ಮಾಡಲ್ಲ ನಾ. ಸ್ಕೂಲ್ ಇದ್ದರೆ ಚಲೋ ಮಾಡ್ತೀನಿ ವ್ಲಾಗ್ಸ್. ಸೊ ಅದಕ್ಕಂತೆ ಮಾಡಲ್ಲ ನಾ. ಅದಕ್ಕೆ ಈಗ ಏನಂತಾರಪ್ಪ 3 ದಿನ ಚುಟ್ಟಿ ಇತ್ತು. ಈಗ ವೆಡ್ನಸ್ಡೇ ಇವತ್ತು ಹೆಂಗೆ ಎದ್ದೀನಿ ಅಂದ್ರೆ ನಡಿಯಪ್ಪ ಎದ್ದು ಹೋಗ್ತಾರ ಆಯಿತು. ವೆಡ್ನಸ್ಡೇ ಇನ್ನೊಂದು ಚುಟ್ಟಿ ಬರ್ತದಲ್ಲ. ಸೊ ವೆಡ್ನಸ್ಡೇ ಇನ್ನೊಂದು ಚುಟ್ಟಿ ಅದಲ್ರಿ. ಈದ್ ಮಿಲಾದಿನ ಒಂದು ವೆಡ್ನಸ್ಡೇ ಚುಟ್ಟಿ ಅದ, ಬುಧವಾರ ಅದ ನಾಡ್ದು. ಸೊ ಇದು ನಾಳೆಗೆ ಒಂದಿನ ಹೋಗ್ಬೇಕು, ಆಮೇಲೆ ರೆಸ್ಟ್ ಮತ್ತು ನೆಕ್ಸ್ಟ್ ದಿನ. ಈ ಥರ ಹಿಂಗೆ ಚುಟ್ಟಿ ಮೇಲೆ ಚುಟ್ಟಿ ಬಂದ್ರೆ ಏನು ಕೇಳ್ತೀರಿ ನಮ್ಮಂಥ ವರ್ಕರ್ಸಿಗೆ. ಸೊ ಭಾಳ ಅಂದ್ರೆ ಭಾಳ ಖುಷಿ ಸಿಗ್ತದ. ಸೊ ಜಾಬ್ ಮಾಡೋರಿಗೆ ಚುಟ್ಟಿ ಹಾಲಿಡೇ ಅಂತಂದ್ರೆ ಖುಷಿ ಮೇಲೆ ಖುಷಿ. ಸೊ ಆಯ್ತು, ಈಗ ದಸರಾ ಅದು ಆಗಿದ್ದ ಮೇಲೆ ಗಣೇಶ ಚತುರ್ಥಿ ಬರ್ತದೆ. ಗಣೇಶ ಚತುರ್ಥಿ ಆದಮೇಲೆ ದಸರಾ ಫೆಸ್ಟಿವಲ್ರಿಗೆ ಪೂರ್ತಿ 15 ದಿನ ಚುಟ್ಟಿ ಕೊಡ್ತಾರೆ. ಸೊ ಲಾಸ್ಟ್ ಟೈಮ್ ಕೊಟ್ಟಿರು, ಈ ಸಲ ಬರೀ 10 ಡೇಸ್ ಇರ್ಬೇಕು ಅನ್ಸ್ತದೆ ನೋಡೋಣ. ಸೊ ದಸರಾ ಫೆಸ್ಟಿವಲ್ ಬಂತಲ್ಲ, ಸೆಕೆಂಡ್ ಸೆಮ್ಲಿಂತು. ಇದೇನು ಫಸ್ಟ್ ಸೆಮ್ ಮುಗಿದಾದ್ಮೇಲೆ ಸೆಕೆಂಡ್ ಸೆಮ್ ಆಫ್ಟರ್ ದಸರಾ ಹಾಲಿಡೇಸ್ ಏನು ಶುರು ಆತ ನೋಡ್ರಿ ಸ್ಕೂಲ್. ಅವಾಗ ನನಗೆ ಇಲ್ಲಿಗೆ ಬರ್ತದೆ. ಆ ಹುಡುಗರಿಗಾರೆ ಅಷ್ಟು ಆಗ್ತದಿಲ್ಲ, ನನಗೆ ಇಲ್ಲಿಗೆ ಬಂದಿರ್ತದ. ಕ್ಲಾಸ್ ಎಕ್ಸ್ಪ್ಲನೇಷನ್ ಮಾಡೋದು ನನಗೆ ಮೂಡಿರಲ್ಲ, ಏನಿರಲ್ಲ. ಏನು ಕೇಳ್ತೀರ? ಅದು ಆದಮೇಲೆ ಎಲ್ಲಿರ್ತವೆ ಚುಟ್ಟಿ ಆಯಿತು, ಸೀದಾ ಬ್ಯಾಸ್ಗೆ ಚುಟ್ಟಿನೇ. ಅದು ದಸರಿ ಚುಟ್ಟಿ ಆದಮೇಲೆ ಆಮೇಲೆ ಅದಾದ್ಮೇಲೆ ದಿವಾಲಿ ಮತ್ತು ಒಂದು 4-5 ದಿನ ಕೊಡ್ತಾರೆ. ಆಯ್ತು, ಇವೆರಡು ಚುಟ್ಟಿ, ದಸರಿದು ಒಂದು ದಿವಾಲಿದು ಇವೆರಡು ಚುಟ್ಟಿ ಆದಮೇಲೆ ಸೀದಾ ಬ್ಯಾಸ್ಗೆ ಚುಟ್ಟಿಗೆ ವೇಟ್ ಮಾಡ್ಬೇಕು ನೋಡ್ರಿ ನಮ್ಮಂಥ ಟೀಚರ್ಸ್. ಏನು ಮಾಡ್ಬೇಕು? ಆಯ್ತು, ಈಗ ನಾವು ಒಂದು ಏನಂತಾರೆ ನಾಡ್ದು ವೆಡ್ನಸ್ಡೇ ಒಂದು ಹಾಲಿಡೇ ವೇಟ್ ಮಾಡತ್ತೀನಿ. ಅದು ಆದಮೇಲೆ ಅಕ್ಟೋಬರ್ ದಸರಾ ಫೆಸ್ಟಿವಲ್. ಸೊ ಇವಾಗ ಇಲ್ಲಿ ಬೆಂಡೆಕಾಯಿ ಏನು ಕಟ್ ಮಾಡಿದ್ರಲ್ಲ ನಮ್ಮ ಮಮ್ಮಿ, ಈಗ ಇದು ರೆಸಿಪಿ ಮಾಡತ್ತಾರೆ. ಇವಾಗ ಅವರು ಇಲ್ಲಿ ಫ್ರೈ ಮಾಡ್ಕೊಳತ್ತಾರ. ಈಗ ಇದು ನೋಡ್ರಿ ಬೆಂಡೆಕಾಯಿ ಅವೆಲ್ಲ ಇಷ್ಟೇ, ಆಮೇಲೆ ಇಷ್ಟೇ ಆಗ್ತದ ಅದು. ಇಬ್ಬರಿಗೆ ಆಗ್ತದ ಇಷ್ಟ. ಗೈಸ್ ನನ್ನ ನೆಲ್ ಪೇಂಟ್ ಹೆಂಗೆ ಕಾಣತ್ತದ ನೋಡ್ರಿ. ಸೊ ಆ್ಯಕ್ಚುಲಿ ಇದು ಗ್ರೀನ್ ಕಲರ್ ಲಾಸ್ಟ್ ಇಯರ್ ಬಡ್ಡೆಗೆ ತೊಗೊಂಡಿದ್ದೇನ. ಭಾಳ ದಿನ ಆಯ್ತು ಹಚ್ಕೊಂಡಿದ್ದಿಲ್ಲ ನಾ ಕೈಗೆ. ಏನು ಬಿ ಹಂಗೆ ನೇಲ್ಸ್ ಬಿ ಕಟ್ ಮಾಡಿದ್ದೆಲ್ಲ. ಸೊ ನೇಲ್ಸ್ ಬಿ ಇವ್ರು ನನಗೆ ಬಿಡಕ್ಕೆ ಕೊಡಲ್ಲ. ಯಾಕಂದ್ರೆ ನಾವು ಸ್ಕೂಲಿಗೆ ಹೋಗ್ತೀನಿ. ನಮ್ಮ ಮಮ್ಮಿ ಹೇಳ್ತಾರೆ ಆಸ್ ಎ ಟೀಚರ್ ಇದ್ದೀನಿ, ಹೆಂಗಿರ್ಬೇಕು, ನೇಲ್ಸ್ ಹಂಗೆಲ್ಲ ಬಿಡಬಾರ್ದು ಅಂತ ಕೇಸಿಂದ ಹೇಳ್ತಾರೆ ನಮ್ಮ ಮಮ್ಮಿ. ಸೊ ಟೀಚರ್ಸಿನ ಲಕ್ಷಣ ಇವೆಲ್ಲ ಎಲ್ಲ ಕಟ್ ಮಾಡು ಅಂತ ನನಗೆ ಜರ ಈಗ ನೋಡ್ರಿ ಆಯ್ತಿಗೆ ಒಂದು ಸ್ವಲ್ಪ ಕಾಣತ್ತವಲ್ಲ. ಆಯ್ತು, ನಾದು ಏನಂತಾರೆ ಕದ್ದು ಮುಚ್ಚಿ ಬಳಸ್ಬೇಕು ನನ್ನ ನೀಲ್. ಯಾಕಂದ್ರೆ ಆ್ಯಕ್ಚುಲಿ ನನ್ನ ನೇಲ್ಸ್ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಸೆಕೆಂಡ್ PUC ಬಿಡ್ತಿದ್ದೆ ನಾ ಅವಾಗ. ನೇಲ್ ಆರ್ಟ್ ಬಿ ಭಾಳ ಇಷ್ಟ ನನಗೆ. ಸೊ ನೇಲ್ ಪೇಂಟ್ಲಿ ಡಿಸೈನ್ ಅದು ಎಲ್ಲ ಮಾಡ್ತಿದ್ದೆ, ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ.
ಸೊ ಆ್ಯಕ್ಚುಲಿ ಬಿಡ್ತೀನಿ ಅವಾಗ ಭೀ ಬಿಡ್ತೀನಿ ಇವ್ರಿಗೆ ಗೊತ್ತಿಲ್ಲಾರ್ದಂಗೆ. ಆಮೇಲೆ ಮತ್ತು ನಮ್ಮ ಪಪ್ಪಗೆ ಎಸ್ಪೆಷಲಿ ನಮ್ಮ ಪಪ್ಪ ಏನರ ಕಣ್ಣು ಬೀಳ್ಬೇಕು ಇವು ಇದ್ರ ಮೇಲೆ ಅವಾಗೆ ಆನ್ ದ ಸ್ಪಾಟ್ ಅವರೇ ಕಟ್ ಮಾಡ್ತಾರೆ ನೋಡ್ರಿ. ಬಾ ಏನು ಕೇಳ್ತೀನಿ. ಸೊ ಅದಕ್ಕೆ ಇನ್ನೂ ಇವು ಬೆಳಿಲತ್ತವ ಆಯ್ತು ಕಟ್ ಮಾಡ್ತೀನಿ. ಅದಕ್ಕೆ ನೇಲ್ ಪೇಂಟ್ ಹಚ್ಕೊಂಡು ಚಲೋ ಕಾಣತ್ತಲ್ಲ. ಮೆಹಂದಿ ಇವೆಲ್ಲ ಚಲೋ ಲಕ್ಷಣ ರೀ. ಆಮೇಲೆ ಸಾರಿ ಬ್ಯಾಂಗಲ್ಸ್ ನಮ್ಮ ಮಮ್ಮಿ ಇವೆಲ್ಲ ಹುಡುಗಿಯರ ಹೆಣ್ಮಕ್ಳ ಲಕ್ಷಣ ಏನಂತಂದ್ರ ಚಲೋ ಸ್ಯಾರಿ ಹಾಕೋಬೇಕು, ಮೈ ತುಂಬ ಇದೇನಂತಾರ ಕೈ ತುಂಬ ಬಳಿ ಹಾಕೋಬೇಕು, ಸ್ಟಿಕರ್ ಹಚ್ಕೋಬೇಕು, ಕುಂಕುಮ ಹಚ್ಕೋಬೇಕು. ಹಾ ನವಮಿಗರ ಇಷ್ಟ ಅವ್ರು ಬಿಡ್ರಿ. ಅದಕ್ಕೆ ಇದೇ ನೋಡ್ರಿ ನೀವು ನೋಡತಿರ್ಬೇಕು ಸ್ಟಾರ್ಟಿಂಗ್ಲಿಂತ ನಮ್ದು ವಿಡಿಯೋ ಯಾರೆಲ್ಲ ನೋಡ್ತಿರೋರಿಗೆ ಗೊತ್ತಿರ್ತದ. ಸೊ ಇದೇ ಫಸ್ಟ್ ವಿಡಿಯೋದಾಗೆ ಅವ್ರ ಬ್ಯಾಂಗಲ್ಸ್ ಇಷ್ಟು ಕಮ್ಮಿ ಅವ. ಇಲ್ಲಂದ್ರೆ ಇಲ್ಲಿ ತನ ಗ್ರೀನ್ ಬ್ಯಾಂಗಲ್ಸ್ ಇರ್ತಾವ ಅವರು. ಎಲ್ಲ ಕೆಲಸ ಮಾಡಿ ಬಾಳ ಟೈರ್ಡ್ ಆಗದ್ರಿ. ಎಲ್ಲ ಮನಿ ಕ್ಲೀನಿಂಗ್ ರೀ, ಆ ನಂತರ ಪೂಜಾ ಬಾಳ ಇದ್ರಿ. ಮುತ್ತೈದಗಳು ಗೊತ್ತೇ ಅದಲ್ರಿ, ಮುತ್ತೈದಗಳು ಗೊತ್ತೇ ಇರ್ತಲ್ರಿ ಎಷ್ಟು ಇದಿರ್ತದ ಅಂತ ಹೇಳ್ತೀನಿ. ಹಂಗಾಗಿಲ್ರಿ ನನಗೆ ಚಿಕ್ಕನೆ ಬಂದ ಬಳಿ ಹಾಕ್ಕೊಂಬರಮ್ಮ ಹೋಗಿ ಬಳಿ ಹಾಕ್ಕೊಂಬರಮ್ಮ ಎಕ್ಕತನಕ ಅದ್ರ ಬೆಡ್ ಬಿಟ್ಟು ನಾ ಎದ್ದೇ ಇಲ್ರಿ. ಈಗ ಅಡಿಗೆ ಮಾಡೋದಕ್ಕೆ ಲಾಗ್ನು ಎಷ್ಟು ದಿನ ಐತಲ್ರಿ ಚಂದ ಅನ್ಸೋದು ಲಾಗ್ನು ಬಿಲ್ಡ್ ಮಾಡೋದು. ಅದಕ್ಕಂತ ಏನ್ ಮಾಡಿದ್ರೆ ಇಲ್ಲ ಅಡಿಗೆ ನಿಂತಿ ನೋಡ್ರಿ ನಾನು ಲಾಗ್ ಮಾಡ್ಬೇಕು ಬಿಡಬಾರ್ದ್ರಿ ಎಷ್ಟೇನು ಮಾಡ್ಲಾಕತ್ತೀವಿ ನಾವು. ಒಂದ್ ಎಂಟೋ ಇದಾರ್ದ ನಾವು ಇದು ಮಾಡ್ತೀವಿ ಫ್ರೆಂಡ್ಸ್. ಯಾಕೆ ನಮ್ಮ ಒಟ್ಟ ಇದನ್ನೇ ಆಗೋದ್ರಿ ಲಾಗ್ ಒಬ್ರು ಭೀ ಇದು ಮಾಡಲಾಗ್ಯ ನೋಡ್ರಿ. ಏನು ಯೂಟ್ಯೂಬ್ ಕಡ್ದೆ ಅಲ್ಲತ್ತದೋ ಏನಂತ 10 ಇಲ್ಕೆ 20 ಅದು ಅಲ್ರಿ ಲೈಕು. ಅದ್ರ ಮ್ಯಾಲೆ ಎಗರಲ್ಲೇ ನೋಡ್ರಿ ನಮ್ಮ ಲೈಕ್ಗಳು. ಆಯ್ತು ಸಬ್ಸ್ಕ್ರೈಬರ್ ಏನು ಇಲ್ಲೇ ಇಲ್ಲ ರೀ. ಏಪ್ರಿಲ್ ನಮ್ಮ ಸಬ್ಸ್ಕ್ರೈಬರ್ ಇಲ್ಲ ನೋಡ್ರಿ. ಸೊ ಯಾರೆಲ್ಲ ಹೊಸಬ್ರು ನೋಡತ್ತಿರಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದಕ್ಕಂದ್ರೆ ನಿಮ್ದು ಒಂದು ಸಬ್ಸ್ಕ್ರೈಬರ್, ಒಂದು ಲೈಕ್, ಒಂದು ಕಮೆಂಟ್ಲಿಂತ ಅದು ನಮಗೆ ಸಿಗೋ ಖುಷಿ ಅದು ಬೇರೆನೇ. ಸೊ ನಿಮಗೆ ನೋಡೋರಿಗೆ ಏನು ಅನ್ಸ್ತದ, ಒಂದು ಲೈಕ್ ಬಿಡು ಅದೇನು ಜಸ್ಟ್ ಹಿಂಗೆ ಸ್ಕಿಪ್ ಮಾಡ್ತೀರಿ. ಬಟ್ ಅದು ಒಂದೇ ಲೈಕ್, ಒಂದು ಸಬ್ಸ್ಕ್ರೈಬರ್, ಒಂದು ಕಮೆಂಟ್ ಅದೇ ನಮಗೆ ಎಷ್ಟು ಖುಷಿ ಆಗ್ತದ. ಸೊ ಯಾರೆಲ್ಲ ವ್ಲಾಗ್ ಮಾಡ್ತಾರೆ ಯಾರಿಗೆ ಅದೊಂದು ಛಲ ಅದಲ್ಲ ವ್ಲಾಗ್ ಮಾಡಬೇಕು, ಏನೋ ಒಂದು ಮುಂದೆ ಬರಬೇಕು, ಲೈಫ್ದಾಗ ಸಕ್ಸಸ್ ಆಗ್ಬೇಕಂತ ಅವ್ರಿಗೆ ಏನು ಛಲ ಇರ್ತಲ್ಲ ಅವ್ರಿಗೆ ಗೊತ್ತಿರ್ತದ ಅದ್ರದ್ದು ಏನಂತ. ಸೊ ನಮ್ಮ ಮಮ್ಮಿಗೆ ನನ್ಕಿನ ಹೆಚ್ಚಿಗೆ ನಮ್ಮ ಮಮ್ಮಿಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ನೋಡ್ರಿ ಇವೆಲ್ಲ ವ್ಲಾಗ್ಸ್ ಮಾಡಬೇಕು ಅದೆಲ್ಲ. ಆ್ಯಕ್ಚುಲಿ ಅವ್ರಿಗೆ ಏನಂತಾರೆ ಗೊತ್ತು ಬಿ ಅದ ಐಡಿಯಾಸ್ ಅದೆಲ್ಲ ಹೆಂಗಂತ ನಾನೇ ಅವ್ರಿಗೆ ಒಂದೊಂದು ಸಲ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ನಾನೇ ಟೈರ್ಡ್ ಆಗಿರ್ತೀನಲ್ಲ ಅದಕ್ಕೆ ನಾನು ಸೆಲಕಂತ ಅವ್ರು ಭೀ ಗಪ್ಪಾತಾರ. ಅವ್ರು ಹೇಳ್ತಾರ ಹೊಸ ಐಡಿ ನನಗೆ ಅದಕ್ಕೆ ಕ್ರಿಯೇಟ್ ಮಾಡ್ಕೊಡು, ಚಾನಲ್ ತೆಗೆದುಕೊಡು ಅಂತು. ಬಟ್ ನಾನೇ ಬ್ಯಾಡ್ ಅಂತ ಹೇಳ್ತೀನಿ. ಅದಕ್ಕಂತಂದ್ರೆ ಸುಮ್ಮನೆ ಲೈಕ್ ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಲ್ಲ ಸುಮ್ಮನೆ ಮತ್ತೆ ನಮ್ಮ ಮಮ್ಮಿ ಅದೊಂದು ಐಡಿ ಕ್ರಿಯೇಟ್ ಮಾಡೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಇರ್ತಾರ ಬಿಡೋರಿಗೆಲ್ಲ ಈಗ ಹ್ಯಾಬಿಚುವೇಟೆಡ್, ಈಗೆಲ್ಲ ಹ್ಯಾಬಿಟ್ ಆಗ್ಯದ. ಈಗ ಅವ್ರಿಗೆ ಬ್ಲಾಗ್ಸ್ ಹೆಂಗೆ ಮಾಡಬೇಕು, ವೀಡಿಯೋಸ್ ಹೆಂಗೆ ಮಾಡಬೇಕು ಎಲ್ಲ ಮಾಡ್ತಾರೆ. ಬಟ್ ಅಂದ್ರೆ ಭೀ ಚಲೋ ಅನ್ಸಲ್ಲ ಅಂತ ನಾನೇ ನಮ್ಮ ಮಮ್ಮಿಗೆ ಹೇಳ್ತೀನಿ ಬ್ಯಾಡ್ ಮಮ್ಮಿ ಮೊದಲೇ. ಯಾಕಂದ್ರೆ ಈಗ ನೋಡ್ತಿರಲ್ಲ ಒಬ್ಬರೊಬ್ಬರು ಈಗ ಹೆಂಗೆ ಮಂದಿ ನೋಡೋರಾಗಲಿ ಅದಾಗಲಿ ಒಂದು ನೆಗೆಟಿವ್ ಇರ್ತಾವ, ಒಂದು ಪಾಸಿಟಿವ್. ಸೊ ನೆಗೆಟಿವ್ ಹೆಚ್ಚಿಗೆ ತಲೆ ಕೆಡಿಸ್ಕೋಬಾರ್ದು. ಅಂದ್ರೆ ಭೀ ಅದು ಎಲ್ಲೋ ಒಂದು ಸ್ವಲ್ಪ ನೆಗೆಟಿವ್ ಒಂದು ಕಮೆಂಟ್ ಏನ್ರಿ ಬಂತಂದ್ರೆ ಅದು ತಲೆ ಇದು ಆಗ್ಬಿಡ್ತದ. ಅದಕ್ಕೆ ಅನ್ಕೇಸಿ ನಮ್ಮ ಮಮ್ಮಿ ಬ್ಯಾಡ್ ಅಂತ ಹೇಳ್ತೀನಿ. ನಂದೇನು ಐಡಿಯಾ ಅದಲ್ಲ ಅದರದ್ದೇ ಕಂಟಿನ್ಯೂ ಮಾಡಿದ್ರೆ ಆಯ್ತು. ಬೇಕಾದ್ರೆ ನೋಡಮ್ ತಗೋ ಮುಂದಿನ ಇನ್ನೊಂದು ಸ್ವಲ್ಪ ಯೂಟ್ಯೂಬ್ ಫ್ಯಾಮಿಲಿ ಹೆಚ್ಚಿಗೆ ಆಯಿತು ಅಂತಂದ್ರೆ ಅವಾಗ ಇನ್ನೊಂದು ಐಡಿ ನೀನೇ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಮಮ್ಮಿಗೆ. ಸೊ ಅದಕ್ಕಂತ ನೀವು ಏನಿಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಸೊ ಯಾರೆಲ್ಲ ಕಲಬುರಗಿಲಿಂತ ನೋಡ್ಲತ್ತೀರಿ ವಿಡಿಯೋಸ ಸೊ ಶೇರ್ ಮಾಡಿರಿ. ಹಾಗೆ ಎಲ್ಲ ಒಂದೇ ಊರ್ದವ್ರು ಇದ್ದೀವಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಸೊ ಉತ್ತರ ಕರ್ನಾಟಕದವ್ರು ಭೀ ಬೇರೆ ಯಾರೆಲ್ಲ ಊರ್ಲಿಂತ ಎಲ್ಲ ನೋಡ್ಲತ್ತೀರಿ ಕಮೆಂಟ್ ಹಾಕ್ರಿ. ನನಗೆ ಭೀ ಗೊತ್ತಾಗ್ತದೆ ಯಾವ ಊರ್ಲಿಂತ ನೋಡ್ಲತ್ತಾರ. ನನ್ನ ವಿಡಿಯೋಸ್ ಬ್ಲಾಗ್ಸ್ ಎಲ್ಲ ಯಾವ ಊರ ಕಡೆಗೆ ಎಲ್ಲೆಲ್ಲೇ ನಡೆದ ಹೋಗ್ಲತ್ತದ ಅನ್ಕೇಸಿ ನನಗೆ ಭೀ ಒಂದು ಸ್ವಲ್ಪ ಖುಷಿ ಆಗ್ತದ. ಸೊ ಕಮೆಂಟ್ ಹಾಕ್ರಿ ನೀವೆಲ್ಲ ಯಾವ ಊರ್ಲಿಂತ ನೋಡ್ಲತ್ತೀರಿ ಅಂತ. ಬೆಂಡೆಕಾಯಿ ನಮ್ಮ ಮಮ್ಮಿ ಫ್ರೈ ಮಾಡಿದ್ರು, ಈಗ ಬಗಾರ್ ಹಾಕ್ತಾರ. ಸೊ ನಮ್ಮ ಮಮ್ಮಿ ಒಂದು ಇನ್ಫ್ಲುಯೆನ್ಸರಿಂದ ಫುಲ್ ಯೂಟ್ಯೂಬ್ ನೋಡಿ ಹುಚ್ಚಲತ್ತಾರ. ನಾವು ನೋಡ್ತಿದ್ದೆ, ನಮ್ಮ ಮಮ್ಮಿ ಗೊತ್ತಾಗ್ತಿದ್ದಿಲ್ಲ. ಯಾವಾಗ ಒಂದು ವಿಡಿಯೋ ತೋರಿಸಿ ನೋಡ್ರಿ ಅವಾಗ್ಲಿಂತ ಇಷ್ಟು ಹುಚ್ಚಾಗ್ಯಾರ. ಯಾರ್ದಂತ ಸ್ಯಾಮ್ ಸಮೀರ ಅವ್ರದ್ದು ವಿಡಿಯೋ ರೀ ಹಿಂಗೂ ನೋಡತ್ತಾಳ ಮಮ್ಮಿ ದಿನ. ಎಸ್ಪೆಷಲಿ ಅದೇನು ಅವ್ರ ಮಮ್ಮಿಗಾಗ್ಲಿ ಅವ್ರ ತಂಗಿಗೆ ಅದೇನು ವಿಡಿಯೋ ಅಕ್ಕ ಏನು ಪ್ರೀತಿ ಮಾಡ್ತಾನ ಬಿಟ್ಟ ಅವ್ರ ಅಕ್ಕಗ. ಎಷ್ಟು ಪ್ರೀತಿ ಮಾಡ್ತಾನ ಅವ್ರ ಅಕ್ಕಗ, ಅವ್ರ ತಾಯಿಗೆ, ಅವ್ರ ತಂದಿಗೆ, ಅವ್ರ ತಮ್ಮಗ್. ನಾವ್ ಮಮ್ಮಿಯಾರ ಟುಮ್ ಫ್ಯಾನ್ ಆಗ್ಯಾವ ನೋಡ್ರಿ. ಅವ್ರದ್ದು ಭಾಳ ಇದ್ದದ್ರ ನೋಡುವ ಹುಡುಗ ಹಿಂಗಿರ್ಬೇಕು ಬಟ. ಅಕ್ಕ ತಂಗಿದಾರ, ಅಣ್ಣ ತಮ್ಮದೇರು, ಮನುಷ್ಯನ ಹತ್ರ ಗೊತ್ತದ ಈಗಪ್ಪ. ಸೊ ಉಳ್ಳಾಗಡ್ಡಿ ನಾರ್ಮಲ್ ಹಂಗೆ ಬೆಂಡೆಕಾಯಿ ಹೆಂಗೆ ಫ್ರೈ ಮಾಡ್ತೀವಲ್ಲ ಹೆಂಗೆ ಮಾಡ್ತೀವಿ ಪಲ್ಯ ಅದೇ ರೀತಿ ಮಾಡಬೇಕು. ಸೊ ಬೆಳ್ಳುಳ್ಳಿ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಯಾಕೋ ಕುಟ್ಲಾರ್ದೆ ಹಂಗೆ ಆ ಪುಟ ಹಾಕ್ಲತ್ತಾರ. ಯಾಕಂದ್ರೆ ಆ್ಯಕ್ಚುಲಿ ನಾವು ಆ ಟೈಮಿಗೆ ನಮ್ಮ ಮಮ್ಮಿ ಹೇಳ್ತಾರ ಕುಟ್ಟಿ ಹಾಕು ರಸ ಇದು ಆಗ್ತದ ಟೇಸ್ಟ್ ಭೀ ಬರ್ತದ ಅಂತ, ಆ ಪುಟ ಹಾಕ್ಬೇಡ ಬಾಯ ಹಂಗೆ ಬರ್ತದ ಚಲೋ ಅನ್ಸಲ್ಲ ಅಂತ ಹೇಳ್ತಾರ. ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಹಾಕ್ಲತ್ತಾರ ಹಂಗೆ ಡೈರೆಕ್ಟ್. ಆ್ಯಂಡ್ ಉಳ್ಳಾಗಡ್ಡಿ, ಟೊಮ್ಯಾಟೊ, ಸೊ ಇದೆಲ್ಲ ಚಲೋ ಹೊತ್ತದಾಗ ಫ್ರೈ ಮಾಡಿರಿ. ಸೊ
ಆ್ಯಕ್ಚುಲಿ ಹಾಗೆ ನಾವು ಮಮ್ಮಿ ಭೀ ಹಂಚ್ದಾಗ ಮಾಡ್ತೀವಿ ಇವತ್ತೆಲ್ಲ ಪ್ಯಾನ್ದಾಗ ಮಾಡ್ಲತ್ತಾರ ಹಂಚ್ದಾಗ ಮಾಡ್ತೀರ ಹಂಚ್ದಾಗ ಮಾಡ್ರಿ ಇಲ್ಲಾಂದ್ರೆ ಈ ರೀತಿ ಪ್ಯಾನ್ದಾಗ ಮಾಡ್ರಿ ಇದು ಭೀ ಹಂಚ್ತಾರನೇ ಅಲ್ಲ ಸೊ ಇದ್ರಾಗ ಭೀ ಚಲೋ ಫ್ರೈ ಆಗ್ತದ ಇಲ್ಲಿ ಬಾಯ್ಲ್ ಆಗ್ಲತ್ತದ ಪಲ್ಯ ನೋಡ್ರಿ ಕಾಳು ಪಲ್ಯ ಸೊ ಕಾಳು ಪಲ್ಯ ಇವೆಲ್ಲ ತಿನ್ಬೇಕು ನೋಡ್ರಿ ಹೆಲ್ತಿಗೆ ಚಲೋ ಸೊ ನಮ್ಮ ತಂಗಿ ಭೀ ತಿಂತಾಳ್ರಿ ಆ್ಯಕ್ಚುಲಿ ಇದೊಂದು ಚಲೋ ಅದಾಕಿನ್ ಬಲ್ಲಿ ಕಾಳು ಪಲ್ಯ ತಿಂತಾಳ ವಲ್ ಅಂತನಲ್ಲ ಸೊ ಬೇರೆ ಏನಾರೇ ಪಲ್ಯ ಅದು ಇದು ಜರ ಮೂಗು ಮುರುಕು ಮಾಡ್ತಾಳ ಮೇನ್ ಉತ್ತರ ಕರ್ನಾಟಕದ ಇದ್ದಕ್ಕೆಸಿಂದ ಪುಂಡಿ ಪಲ್ಯ ವಲ್ಲ ಅಂತ ಚಟ್ನಿ ತಿಂತಾಳ ಪುಂಡಿ ಪಲ್ಯ ಯಾಕೆ ವಲ್ಲ ಅಂದ್ರೆ ಪಿತ್ತ ಅಂತಾಳ್ರಿ ಪಿತ್ತ ಆಗ್ತದ ಅದಕ್ಕೆ ವಲ್ಲ ಅಂತ ಈಗ ನೋಡ್ರಿ ಮುಂಜಾನೆ ಪುಂಡಿ ಪಲ್ಯ ಚಟ್ನಿ ರೀ ಮತ್ತ್ ಚೌಳಿಕೆ ಪಲ್ಯ ಮಾಡಿನ್ರಿ ಚೌಳಿಕೆ ಪಲ್ಯ ಒಂದೇ ಕಟ್ಕೊಂಡ್ ನೋಡ್ರಿ ಪುಂಡಿ ಪಲ್ಯ ತೊಗೊಂಡ್ ಹೋರಿನ್ರಿ ಹೌದು ಎಂಡಿ ತೊಗೊಂಡ್ರು ಇಲ್ಲ ಅದೊಂದು ಬಾಕ್ಸ್ದಾಗ ತಗೋಬೇಕನ್ನತ್ತೀವಿ ಏನ್ ಮಾಡ್ಬೇಕಪ್ಪ ನಾನು ಸಣ್ಣದ ಬಾಕ್ಸ್ದಾಗ ತೊಗೊಂಡು ಹೋಗ್ಬೇಕನ್ಲತ್ತೀನಿ ನಂಗೆ ನೆನಪೇ ಬರಲ್ಲ ಏನು ಹಂಗೆ ಡೈಲಿ ಅಂದ್ರೆ ಭೀ ಅವಲ್ಲ ಅನಿಸ್ತದಮ್ಮ ತಿಂಡಿ ಬ್ಯಾಗ್ನಾಗ ಇಟ್ಟು ಬಿಡ್ಬೇಕಾದ್ರೆ ನಿಮ್ಗೆ ಬೇಕಾದಾಗ ತಗೋಬೇಕದು ಅದು ಹೇಳ್ತೀನಿ ನಿಮ್ಗೆ ನಿಮ್ಗೆ ಡೈಲಿ ತಿನ್ನುವಂತ ಅನ್ನಲ್ಲ ಬ್ಯಾಗ್ನಲ್ಲಿ ಇಟ್ಕೋಬೇಕು ಎಲ್ಲ ಏನೇನು ಸ್ಪೈಸಸ್ ಅದಾವಲ್ಲ ಇದು ಎಲ್ಲ ಮತ್ತೆಲ್ಲ ಏನೇನು ಮಸಾಲ ಅದು ಇದು ಹಾಕ್ಲಕ್ ಹೋಗ್ಬೇಡ್ರಿ ಇಷ್ಟೇ ಖಾರ ಅರಿಶಿಣ ಏನಪ್ಪ ಆ್ಯಕ್ಚುಲಿ ಬೆಂಡಿಕಾಯಿಗೆ ಇಷ್ಟೇ ಫ್ರೈ ಏನಂತಾರ ಪೌಡರ್ದಾಗ ಚಿಲ್ಲಿ ಪೌಡರ್ ಅರಿಶಿಣ ಇಷ್ಟದಾಗೆ ಫ್ರೈ ಮಾಡಿದ್ರೆ ಇದೇ ಟೇಸ್ಟ್ ಅನ್ನಿಸ್ತದ ಸೊ ನಾವು ಇದಕ್ಕೆ ಏನು ಭೀ ಎಕ್ಸ್ಟ್ರಾ ಮಸಾಲ ಹಾಕಲ್ಲ ನೋಡ್ರಿ ಆ್ಯಕ್ಚುಲಿ ಇದು ಒಂದೇ ಅಂತಲ್ಲ ಯಾರ ರೆಸಿಪಿಗೆ ಭೀ ನಾವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಮಸಾಲಾಸ್ ಅದ ಹಾಕಲ್ಲ ಯಾಕಂದ್ರೆ ಈಗೀಗ ನಿನ್ಸಲಕ್ಕಂತ ನಾವು ಮಮ್ಮಿ ಇವಾಗ ಹಾಕ್ಲತ್ತಾರ ಸೊ ಸ್ಟಾರ್ಟಿಂಗ್ ನಮ್ದು ವಿಡಿಯೋಸ್ ನೋಡ್ತಿರ್ಬೇಕು ಅವಾಗ್ಲಿಂತ ನಾವು ಏನಂತಾರೆ ಏನು ಭೀ ಹಾಕಲ್ಲ ಏನಿಲ್ಲ ಈಗೀಗೆ ನಮ್ಮ ಮಮ್ಮಿ ಅದು ಇದು ಮಸಾಲ ಗರಂ ಮಸಾಲ ಆಗಲಿ ಧನಿಯಾ ಪೌಡರ್ ಅದೆಲ್ಲ ಮಸಾಲ ಹಾಕ್ತಾರ ನಮ್ಮ ಮನೆಗೆ ಇರೋದು ಅದೊಂದು ಖಾರ ಮಸಾಲ ಮತ್ತಿದು ಅಂತ ಖಾರ ಮಸಾಲ ಯಾವಾಗ್ರಿ ಅಷ್ಟೇ ಅದೇ ಯಾವಾಗ್ರಿ ಅಷ್ಟೇ ತಿನ್ನಲ್ಲ ಕೊತ್ತಂಬರಿ ಕರಿಪತ್ತ ಇವೆಲ್ಲ ಹಾಕಬೇಕು ಹಾಕ್ಲಿಪ್ಪ ಆಯ್ತು ನೋಡಿ ಫ್ರೈ ಮಾಡಿ ಸೊ ಬೆಂಡಿಕಾಯಿ ಈ ರೀತಿ ಎಳಿಕಿದ್ದೀವಿ ತಗೋರಿ ಟೇಸ್ಟ್ ಬರ್ತದ ಈ ರೀತಿ ಹಿಂಗೆ ಫ್ರೈ ಮಾಡಿ ತಿಂದ್ರೆ ಏನು ಕೇಳ್ತೀರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಜಾಸ್ತಿ ಬೆಂಡಿಕಾಯಿ ಪಲ್ಯ ಫೇವ್ರೇಟ್ ಇರ್ತದ ಸೊ ನಮಗೆ ಭೀ ಫೇವ್ರೇಟ್ ಬೆಂಡಿಕಾಯಿ ಪಲ್ಯ ಭಾಳ ಬೆಂಡಿಕಾಯಿ ದಿನ ಇಟ್ಟರು ಅಲ್ಲನಲ್ರಿ ದಿನ ಇಟ್ಟರು ಅಲ್ಲ ನಮ್ಮ ಸ್ಟೂಡೆಂಟ್ ಭೀ ಹೆಂಗೆ ರಮ್ಮಿ ಬೆಂಡಿಕಾಯಿನೇ ತಿಂತಾರೆ ಅದಕ್ಕೆ ಪೇರೆಂಟ್ ಟಿಫನ್ ನೋಡ್ಬೇಕು ನೀವು ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕರ್ಧ ಹುಡುಗರು ಟಿಫನ್ದಾಗ ಬೆಂಡಿಕಾಯಿನೇ ಇರ್ತದೆ ಮತ್ ಹುಡುಗರು ಬೇರೆ ಕಟ್ಟಿದ್ರೆ ಎಲ್ಲಿ ತಿಂತಾವ ನೋಡ್ತಿ ಮನೆಗೆ ತಿನ್ನಲ್ಲ ಎಳ್ ಜಬರಸ್ತಿ ನಾವ್ ಮಾಡಿದ್ರೆ ಬಿ ಇದು ಮಾಡಲ್ಲ ಅದಕ್ಕ ಇವೇ ಇದು ಇಂತ ಗೋಬಿ ಇಂಥವೇ ಇಷ್ಟಪಡ್ತಾವ ಬಿ ಮತ್ ಈಗ ಏನ್ ಮಾಡ್ಬೇಕು ಪೇರೆಂಟ್ಸಿಗೆ ಭೀ ಅಟ್ಟೆ ಬೇಕಲ್ಲ ತಿಂದ್ರೆ ಸಾಕನ್ಕೇಸಿನ ಸ್ಕೂಲ್ದಾಗ ಇರ್ತಾವ ಮೊದಲೇ ನೋಡ್ರಿ ಅಷ್ಟು ಮಸ್ತ್ ಕಾಣ್ತದ ಈ ರೀತಿ ಹಿಂಗೆ ಮಾಡ್ಕೊಂಡು ತಿಂದ್ರೆ ಊಟ ಈ ರೀತಿ ಹಿಂಗೆ ಇರ್ಬೇಕು ನಾವು ಚಲೋ ಹಿಂಗೆ ಇಂಥವೆಲ್ಲ ತಿನ್ಬೇಕು ಎಲ್ಲ ಪಲ್ಯಗಳು ಜಲ್ದಿ ಅಮ್ಮ ಇದು ನೋಡಿ ಪಲ್ಯ ಆಗ್ಯದ ಎಲ್ಲ ಚಮಚ ನೀರಾರ ಕಮ್ಮಿ ಆಗ್ಯದ ಬಂದ್ ಮಾಡಲಿ ಅಲ್ಲ ಸಾಕಲ್ಲ ಇಷ್ಟೇ ನಾನೇ ಬೇಕತ್ತ ಗ್ರೇವಿ ಮಾಡಿದ್ ಬಿಟ್ಟ ಜರ ಅನ್ನದಾಗ ನಾವು ಬೆಳಗ್ಗೆ ಸಾರದಲ್ಲ ಕಿತ್ತಾಗಿ ಸ್ವಲ್ಪ ಇದು ಮಾಡ್ಕೊಂಡು ಗರಂ ರೈಸ್ದಾಗ ಭೀ ಮಸ್ತ್ ಟೇಸ್ಟ್ ಬರ್ತದೆ ನೋಡಿ ನಾವು ಮೇಲೆ ರೈಸ್ ಭೀ ಮಾಡತ್ತಾರ ಕುದಿಲತ್ತು ರೂಮಿಗೆ ಆಲತ್ತದ ಸೊ ಐತಿ ಇಲ್ಲಿ ಪಲ್ಯ ಭೀ ಡನ್ ಆಗ್ಯಾವ 2 ಪಲ್ಯ ಬಂದ್ ಮಾಡಲಿ ಆ್ಯಂಡ್ ಲೇಡಿ ಫಿಂಗರ್ ಇದು ಭೀ ಮಸ್ತ್ ಆಯ್ತು ನೋಡ್ರಿ ಪಲ್ಯ ಇದು ಭೀ ಆಯ್ತು ಪಲ್ಯ ಸೊ ಗೈಸ್ ಹಾಗೆ ಪರ್ದಾ ಇದು ಆರ್ಡರ್ ಮಾಡಿದೆ ನೋಡ್ರಿ ಕರ್ಟನ್ ಡೋರಿಗೆ ಇದೋರೆ ಮೊದಲಿಂತ ಯಾವ ಇವೆಲ್ಲ ಹ್ಯಾಂಗಿಂಗ್ಸ್ ಆ್ಯಕ್ಚುಲಿ ನಾವು ಮಮ್ಮಿ ಮಾಡಂತ ಹೇಳತ್ತಾರ ಈ ರೀತಿ ಡೋರಿಗೆ ಆ ಕಡೊಂದು ಈ ಕಡೊಂದು ಹ್ಯಾಂಗಿಂಗ್ಸ್ ಮತ್ತು ಈ ಕಡೆ ಇದು ಕಿಚನ್ ಡೋರಿಗೆ ಭೀ ಒಂದು ಮಾಡಂತ ಹೇಳತ್ತಾರ ಆ್ಯಕ್ಚುಲಿ ನೋಡಿದ್ದೇನ ಮತ್ತು ಸದ್ಯಕ್ಕೆ ನಾವು ಮಮ್ಮಿ ಏನಂತಂದ್ರೆ ಇದು ಇರಲಿ ಅದು ಭೀ ಮಾಡಂತಂದ್ರು ಬಟ್ ನನಗೆ ಅದು ನೆನಪು ಹೋಗ್ಯದ ಸೊ ಇಷ್ಟೇ ಮಾಡಿದೆ ಇದು ಪರ್ದಾ ಬ್ಲೂ ಮತ್ತು ವಿತ್ ಕ್ರೀಮ್ ಡಿಸೈನ್ ಅದ ಇದು ಒಂದು ಇಲ್ಲಿ ಒಂದು ಹಾಕಿವಿ ಆ್ಯಂಡ್ ಅಲ್ಲಿ ಒಂದು ಫ್ರಂಟ್ ಡೋರಿಗೆ ಒಂದು ಹಾಕಿವಿ
ಸೊ ಪರ್ದ ಒಂದು ಆರ್ಡ್ರ್ ಮಾಡಿದ್ದಿತ್ತು ಮತ್ತು ಇದ್ರ ಸಂಗಟ ನಾವು ಲಕ್ಷ್ಮೀ ಪೂಜೆಗೆ ಅದೇನು ಕಿರೀಟ ಇರ್ತದಲ್ಲ ರೌಂಡ್, ಸೊ ಅದೊಂದು ಮಾಡಿದ್ವಿ. ಸೊ ಇದು ಕರ್ಟನ್ ಮತ್ತು ಕಿರೀಟ ಇವೆರಡು ಆರ್ಡ್ರ್ ಮಾಡಿದ್ವಿ. ಮತ್ತು ಇನ್ನೊಂದು ಏನೋ ಮಾಡಿದ್ದೇವಪ್ಪ ನಂಗೆ ನೆನಪರ್ಲಾಗ್ಯದ. ಸೊ ಅದೊಂದು ನೋಡ್ಬೇಕು. ಈಗ ರಿಂಗ್ಸ್ ಸೈಡಿಗೆ ನಾವು ಮಮ್ಮಿಗೆ ಭಾಳ ಅಂದ್ರೆ ಭಾಳ ಹೇಳತ್ತಾರ ಅವರು ಹ್ಯಾಂಗಿಂಗ್ಸ್. ಸೊ ಆರ್ಡ್ರ್ ಮಾಡಿ ನೋಡು ಅಂತ ಹೇಳತ್ತಾರ. ಅವರೆಲ್ಲ ನೋಟ್ ಮಾಡಿ ಸೇವ್ ಮಾಡಿ ಇಟ್ಟಾರ. ಸೊ ಅದ್ರೊಳಗೆ ಯಾವ್ದು ಇಷ್ಟ ಅದ ಅದು ನೋಡು ಆರ್ಡ್ರ್ ಮಾಡಂತ ಹೇಳತ್ತಾರ ಅವರು. ನೋಡಬೇಕು ಯಾವ್ದು ಮನೆಗೆ ಸೆಟ್ ಆಗ್ತದೆ ಅಂತ. ಆ್ಯಕ್ಚುಲಿ ಇದು ರೂಮಿಗೆ ನಾವು ಇನ್ನೂ ಭಾಳ ಇದು ಮಾಡ್ಬೇಕಂತ ಅನ್ಕೊಳತ್ತೀವಿ ಗೈಸ್. ನೋಡಬೇಕು ಏನು ಅಂತ. ಸೊ ಇದು ಆ್ಯಕ್ಚುಲಿ ಬಿಫೋರ್ ಇದು ಬೇರೆದಿತ್ತು. ಸೊ ಇದು ವಾಲ್ ಸ್ಟಿಕ್ಕರ್ ಬೇರೆದಿತ್ತು. ಅವ್ರೇನೋ ಪೇಂಟ್ ಹೊಡಿಸ್ತೀನಿ ಅಂತ ಅಂದಿದ್ರು. ಸೊ ಓನರ್ ಅದಕ್ಕಂತ ತೆಗೆದು ಈ ರೀತಿ ಇದು ಆಮೇಲೆ ಇದು ತರಿಸ್ದೆವು. ಇದು ಭೀ ಚಲೋ ಅನ್ಸತ್ತದಲ್ಲ. ಸೊ ಇದ್ರಕಿನ್ನ ಅದು ಭಾರಿ ಸೂಟ್ ಆಗಿತ್ತು ನೋಡ್ರಿ. ಅದು ಚಲೋ ಅಂದ್ರೆ ಮಸ್ತ್ ಕಾಣತ್ತಿತ್ತು. ಸೊ ಅದು ತೆಗ್ದೆ ಮತ್ತಿದು ಇದು ಮಾಡಿದೆವು. ಇನ್ನೊಂದು ತರಿಸಿನ ಎಸ್ ನನಗೆ ಈಗ ನೆನಪು ಬಂತು ನೋಡ್ರಿ. ಎಲ್ಲಿಟ್ಟಾರ ನಮ್ಮ ಪಪ್ಪ ಅದು. ಸೊ ಸ್ಟಿಕ್ಕರ್ ಆರ್ಡರ್ ಮಾಡಿದ್ದೆವು ನಾವು. ಹಿಯರ್ ಆನ್ ಇಟ್ ಇಸ್. ಸ್ಟಿಕ್ಕರ್ ಒಂದು ಆರ್ಡರ್ ಮಾಡೀನಿ ಟೇಬಲಿಗೆ ಹಚ್ಬೇಕಂತ ಕೇಸಿಂದ. ಸಣ್ಣ ಟೇಬಲ್ ಅದಲ್ಲ, ಸೊ ಸಣ್ಣ ಟೇಬಲಿಗೆ ಹಚ್ಬೇಕಂತ ಕೇಸಿ ಇದೊಂದು ಸ್ಟಿಕ್ಕರ್ ಒಂದು ಆರ್ಡರ್ ಮಾಡಿದ್ದದ ನೋಡ್ರಿ. ಸೊ ಇದು ಟೇಬಲಿಗೆ ಹಚ್ಚಬೇಕು, ಬಟ್ ಹಚ್ಚಕ್ಕೆ ನಂಗೆ ಟೈಮ್ ಸಿಗಲ್ಲ. ಮೊನ್ನೆ ಹಚ್ಬೇಕಂತಂದಿದ್ದೆ ಫಸ್ಟ್ ಶ್ರಾವಣಿಗೆ ಅನ್ನಿಸ್ತದೆ. ಫಸ್ಟ್ ಶ್ರಾವಣಿಗೆ. ಸೊ ಅವಾಗ ನಾವು ಮಮ್ಮಿ ಏನಂತಂದ್ರೆ ಇರ್ಲಕ್ಕೆ ಸದ್ಯಕ್ಕೂ ರಂಗೋಲಿ ಹಾಕು ಅಂತಂದ್ರು. ಬೇಕಾದ್ರೆ ಸ್ಟಿಕ್ಕರ್ ಆಮೇಲೆ ಹಚ್ಚಕ್ಕಂತಿ ಅಂತಂದ್ರು. ಸೊ ಅದಕ್ಕಂತ ರಂಗೋಲಿ ಹಾಕಿದ್ದೆ ನಾನು ಅದು ಟೇಬಲ್ ಮೇಲೆ. ಇದು ಸ್ಟಿಕ್ಕರ್ ಇಲ್ಲ ರಂಗೋಲಿ ಅಲ್ಲ ಏನೋ. ನಾವು ಮಮ್ಮಿ ಬ್ಲೌಸ್ ಪೀಸ್ ಕವರ್ ಮಾಡಿದ್ರು ಅದು ಟೇಬಲಿಗೆ ಬ್ಲೌಸ್ ಪೀಸ್ ಹಾಕಿದ್ರು. ಸೊ ಯಾವಾಗ ಭೀ ಆ್ಯಕ್ಚುಲಿ ಬ್ಲೌಸ್ ಪೀಸೇ ಹಾಕಿ ಲಕ್ಷ್ಮಿ ಕೂಡಿಸ್ಬೇಕಲ್ಲ. ಸೊ ಚಲೋ ಟ್ರೆಡಿಷನಲ್ ಪದ್ಧತಿಲಿಂದ ಕೂಡಿಸ್ಬೇಕು. ಸೊ ಅದಕ್ಕಂತ ನಾವು ಮಮ್ಮಿ ಇದು ಬೇಡ ಅಂತಂದ್ರು. ಇವಾಗ ನಾವು ಕೂಡಿಸ್ತೀನಿ ನೆಕ್ಸ್ಟ್ ಇದು ಸ್ಟಿಕ್ಕರ್ ಹಚ್ತೀನಿ ಈಗ ನನ್ನ ಟೇಬಲಿಗೆ. ಸೊ ಚಲೋ ನೆನಪಾಯ್ತು ನನಗೆ. ಇದು ಒಂದು, ಅದು ಕರ್ಟನ್ ಆ್ಯಂಡ್ ಅದು ಕಿರೀಟ, ಲಕ್ಷ್ಮಿ ಕಿರೀಟ, ಇವು 3 ಆರ್ಡರ್ ಮಾಡಿದ್ದೆ. ಈಗ ನೆಕ್ಸ್ಟ್ ನಾವು ಮಮ್ಮಿ ಹ್ಯಾಂಗಿಂಗ್ಸ್ ಹೇಳತ್ತಾರ ಅದೊಂದು ಮಾಡಮಂತ. ಸೊ ನೋಡಮ್ಮ ಹೆಂಗೆ ಅನ್ನಿಸ್ತದ ಅಂತ ಕೇಸಿಂದು. ಆ್ಯಕ್ಚುಲಿ ಏನು ಮಾಡಬೇಕು. ಸೊ ಇವೆಲ್ಲ ಈ ರೀತಿ ಇದು ಮಾಡಬೇಕಲ್ಲ. ಆಮೇಲೆ ತೆಗೆ ಟೈಮಿಗೆ ಒಲ್ಲ ಅನ್ನಿಸ್ತದೆ ನೋಡ್ರಿ. ಅದೇ ಪ್ರಾಬ್ಲಮ್ ಅದ ನಮಗಿದು. ವಾಲ್ ಸ್ಟಿಕ್ಕರ್ ಹಚ್ಚಿದಾಗ ಅವರು ಪೇಂಟ್ ಮಾಡ್ತೀನಿ ಅಂದಾಗ ನಮಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಗೊತ್ತು. ಅದ್ರೊಳಗೆ ಮೊದಲೇ ಇಷ್ಟು ಕಾಸ್ಟ್ಲಿ ಇರ್ತಾವೆ ಎಲ್ಲ ಸ್ಟಿಕ್ಕರ್ಸ್. ಸೊ ಯಾರೆಲ್ಲ ಹಚ್ತೀರಿ ಮನೆಗೆ, ಸೊ ನಿಮಗೆ ಗೊತ್ತೇ ಇರ್ತದೆ. ಯಾರಿಗೆಲ್ಲ ಇದ್ರ ಸ್ಟಿಕ್ಕರ್ಸ್ ಬಗ್ಗೆ ಗೊತ್ತಿರ್ತದೆ ಅವ್ರಿಗೆ ಎಷ್ಟು ಇದು ಕಾಸ್ಟ್ಲಿ ಇರ್ತಾವೆ ಅಂತ ಐಡಿಯಾ ಇರ್ತದೆ ಅಲ್ಲ. ಸೊ ಅದಕ್ಕಂತೇಸಿ ನಾವು ಭಾಳ ಅಂದ್ರೆ ಭಾಳ ಸ್ವಲ್ಪ ಇದು ಆಗಿತ್ತು, ಫೀಲ್ ಆಗಿತ್ತು. ಸೊ ಅದು ತೆಗೆ ಟೈಮ್ ಯಾಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಲೈಕ್ ರಿಯಲಿ ಅದೇ ಟೈಲ್ಸಿಂದ ಅದೇ ಥರ ನೀವು ವಾಲ್ ಇದು ಮಾಡಿತ್ತೇನೋ, ಪೇಂಟ್ ಹೊಡಿಸಿತ್ತೇನೋ ಅಂತ ಹಂಗೆ ಅನಿಸಿತ್ತು. ಲಿಟ್ರಲಿ ಆ ರೀತಿ ಚಲೋ ಕಾಣತ್ತಿತ್ತು ಅದು. ಅದಕ್ಕಂತ ನಾವು ಸ್ವಲ್ಪ ಹಿಂದೆ ಮುಂದೆ ಜರುಗ್ತೀವಿ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಹಚ್ಲಕ್ಕೆ ಮನಿ ಡೆಕೋರೇಟ್ ಮಾಡೋಕೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಸೊ ಇದ್ದಷ್ಟದಾಗೆ ಇಷ್ಟೇ ಮನಿದಾಗೆ ಇಷ್ಟೇ ಹೆಂಗಿರಬೇಕು ಅದು ನಮ್ಮ ಮೇಲೆ ಡಿಪೆಂಡ್ ಇರ್ತದೆ. ನಾವು ಮನೆಗೆ ನಾವು ಎಷ್ಟು ಚಲೋ ಇಟ್ಕೋಬೇಕು ಹೆಂಗಂತ ಕೇಸಿಂದ. ಸೊ ಸ್ವಂತ ಮನೆ ಅನ್ನೋದಾಗಲಿ ದೊಡ್ಡ ಮನೆ ಆಗಲಿ ಹಂಗೆ ಹಿಂಗೆ ಏನು ಬಿದ್ದಿಲ್ಲ. ಇದ್ದಷ್ಟದಾಗೆ ಸಣ್ಣ ಮನೆಗೆ ಸಣ್ಣ ಪುಟ್ಟ ಮನೆಗೆ ಹೆಂಗೆ ನಾವು ಡೆಕೋರೇಟ್ ಮಾಡ್ಬೇಕು, ಹೆಂಗೆ ಚಲೋ ಇಡಬೇಕಂತ. ಸೊ ಅದು ನಮ್ಮ ತಲೆಗೆ ನಾವು ಬರಬೇಕು. ಸೊ ಯಾವ ಮನೆ ಎಲ್ಲಗಿರಲಿ, ಅದು ರೆಂಟೇ ಇರಲಿ, ಸ್ವಂತ ಮನೆಯೇ ಇರಲಿ, ಏನೇ ಇರಲಿ, ಅದು ನಮ್ಮ ಮನೆ ಅಂತೆ ತಿಳ್ಕೊಂಡು ಕೇಸಿ ನಾವು ಮಾಡಬೇಕು. ರೆಂಟ್ ಮನೆ ಅಂತಂದ್ರೆ ಬಿಡು, ಔಟ್ ಮನೆ ಅದ ಬಿಟ್ಟು ಹೋಗೋದು ಹಂಗೋ ಹಿಂಗೋ, ಆಮೇಲೆ ಮತ್ತೇನು ಇದೆಲ್ಲ ತಲೆಗೆ ಇರ್ಲಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾವು ಈ ಮನೆಗೆ ನಾವೇ ಇರ್ತೀವಲ್ಲ, ಅದು ರೆಂಟೇ ಇರಲಿ ಏನೇ ಇರಲಿ. ಸೊ ನಮ್ಮ ಮನೆಯೇ ಸ್ವಂತ ಮನೆ ಅಂತ ತಿಳ್ಕೊಂಡು ಕೇಸಿಂದ ಚಲೋ ನೀಟಾಗಿ ಇಡಬೇಕು. ಸೊ ಅದಕ್ಕಂತ ನಮ್ಮ ಮಮ್ಮಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಮನೆ ಡೆಕೋರೇಟ್ ಮಾಡೋದು ಅದು ಮಾಡೋದು. ಸೊ ಮೊನ್ನೆ ಅದು ಎಲ್ಲ ನೋಡ್ರಿ ಫೋಟೋಸ್ ಎಲ್ಲ ಇದ್ದು ಈ ಕಡೆ ಎಲ್ಲ ಕವರ್ಸ್ ಎಲ್ಲ ಇಟ್ಟಿದ್ರಲ್ಲ ಅವರು ತೆಗೆದು. ಸೊ ಮತ್ತೆ ಅದು ಮೆಸ್ಡ್ ಮಾಡಿಟ್ಟಿವಿ ನಾವು. ಆ್ಯಕ್ಚುಲಿ ನಾ ಮತ್ತು ನನ್ನ ತಂಗಿ ಪೂರ್ತಿ ಕಂಪ್ಲೀಟ್ ಹೊಲ್ಸ್ ಮಾಡಿರ್ತೀವಿ ಮನೆಗೆ. ಬಟ್ ಏನು ಮಾಡೋಕೆ ಹೊಲ್ಸು ಅಂತಂದ್ರೆ ಹಂಗೆ ಭೀ ಅಲ್ಲ. ಸೊ ಬ್ಯಾಗ್ ಈಗ ಈ ರೀತಿ ನೋಡ್ರಿ, ಈಗ ಇಲ್ಲಿ ಬ್ಯಾಗ್ ಇಡೋದು, ಇದು ಮತ್ತು ಈಗ ಇದು ಒಂದು ಚೀಲ ತಂದಿಡೋದು, ಈ ಟ್ರೇ ಇಡೋದು. ಈಗ ಇದೊಂದು ಹೊಸದಿಟ್ಟೆ. ಏನಾರೇ ಯೂಸ್ ಮಾಡ್ತೀನಲ್ಲ, ಏನಾರೇ ಬ್ಲಾಗ್ದಾಗ ತೋರಿಸ್ದೆ ಯೂಸ್ ಮಾಡೈತಲ್ಲ, ಅದು ಜಾಗ ಅದು ಅಲ್ಲೇ ಇಟ್ಟಿರ್ತೀನಿ, ತೆಗೆಲ್ಲ ಏನಿಲ್ಲ. ಸೊ ಅದಕ್ಕೆ ನಾವು ಮಮ್ಮಿಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತದೆ. ಈಗ ಸೋಫಾ ಭೀ ನೋಡ್ರಿ ಹೊಲ್ಸ್ ಮಾಡಿ ಏನು ಮಾಡಬೇಕದು. ಆ್ಯಕ್ಚುಲಿ ಹಾಗೆ ಇಟ್ಬಿಡ್ತೀವಿ, ತೆಗಿತೀವಿ ಒಂದೊಂದು ಸಲ ನೆನಪು ಬರಲ್ಲ. ಪಪ್ಪ ಕ್ಲೀನ್ ಮಾಡ್ತಾರೆ ಬೆಳಗ್ಗೆ ಎದ್ರುಪ್ಲೆ. ನಮ್ಮ ಪಪ್ಪ ಎಲ್ಲ ಕ್ಲೀನ್ ಮಾಡ್ತಾರೆ. ನಾವೆಲ್ಲ ಹೊಲ್ಸ್ ಮಾಡಿ ಇಟ್ಟಿದ್ದು ಎಲ್ಲ ಇದೆಲ್ಲ ಏನು ಈಗ ಈ ರೀತಿ ಟೇಬಲ್ ಇದೆಲ್ಲ ಮೆಸ್ ಮಾಡಿ ಇಟ್ಟಿರ್ತೀವಲ್ಲ. ಸೊ ಆ್ಯಕ್ಚುಲಿ ತೆಗಿತೀವಿ, ನೀವು ಭೀ ಬೈಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇಷ್ಟು ದೊಡ್ಡ ಕೋಣ ಕೇಸಿನ ಭೀ ಈ ರೀತಿ ಹೊಲ್ಸ್ ಮಾಡ್ತೀರಿ ನನ್ನ ಮನೆ ಅಂತ ಹಂಗೆಲ್ಲ ಏನು ಭೀ ಇಲ್ಲ. ಸೊ ಎಲ್ಲ ನಾವು ಭೀ ಕ್ಲೀನೇ ಮಾಡ್ತೀವಿ, ಚಲೋನೇ ಇಡ್ತೀವಿ. ಒಂದೊಂದು ಸಲ ಈ ರೀತಿ ಹಿಂಗೆ ನೆನಪು ಹೋಗಿ ಅಲ್ಲೇ ಇಟ್ಟಿರ್ತೀವಲ್ಲ, ಮನ್ಸು ಬರಲ್ಲ. ಮತ್ತು ಆಮೇಲೆ ಅದು ಯಾರು ಮಾಡಬೇಕಪ್ಪ ಹೋಲ್ ಬಿಡು ಅಂತ ಅನಿಸ್ತದ. ಸೊ ಎಸ್ ಗೈಸ್, ನಿಮಗೆ ಇದು ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ನಾವು ಮಮ್ಮಿನ ಸಲಕರೆ ಸಪೋರ್ಟ್ ಮಾಡಿರಿ. ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆ್ಯಂಡ್ ಇಂಟ್ರೆಸ್ಟ್ ಅವ್ರಿಗೆ ಭಾಳ ಈ ರೀತಿ ಇವೆಲ್ಲ ವ್ಲಾಗ್ಸ್ ಮಾಡೋದು ಆ್ಯಂಡ್ ಅವ್ರದ್ದು ರುಟೀನ್ ಆಗಲಿ ಲೈಫ್ ಎಲ್ಲ ಶೇರ್ ಮಾಡ್ಕೊಂಬೋದು, ನಿಮ್ಮೆಲ್ಲರ ಸಂಗಡ ಶೇರ್ ಮಾಡ್ಕೊಂಬೋದು. ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ಅವ್ರಿಗಂತ ಸಪೋರ್ಟ್ ಮಾಡಿರಿ. ಅದಕ್ಕೆ ನಮ್ಮ ಮಮ್ಮಿನ ಸಲಕ್ಕೆ ಅನ್ಕೇಸಿ ನಾ ಎಷ್ಟು ಟಯರ್ಡ್ ಇದ್ರೆ ಭೀ ಒಂದೊಂದು ಸಲ ಇದ್ದು ನಾ ಎಲ್ಲ ಮಾಡ್ತೀನಿ, ವ್ಲಾಗ್ಸ್ ಅದೆಲ್ಲ ಮಾಡ್ತೀನಿ. ಆ್ಯಂಡ್ ಶಾರ್ಟ್ಸ್ ರೀಲ್ ಎಸ್ ನಾವಾಗೆ ಹೇಳಿದ್ದೆ ಎಲ್ಲರೂ ಸ್ಲೋಮೋ ವೀಡಿಯೋಸ್ ಆಗಲಿ ರೀಲ್ಸ್ ವಿತ್ ದ ಸಾಂಗ್ ಅದೆಲ್ಲ ಮಾಡ್ಲತ್ತೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ
ಕಮೆಂಟ್ ಹಾಕ್ರಿ ನಾ ಮಾಡ್ತೀನಂತ. ಹಾಗೆ ವ್ಲಾಗ್ಸ್ ಎಲ್ಲೆಲ್ಲಿಂದ ನೋಡ್ಲತ್ತೀರಿ ಅಂತ ಕೇಸಿಂದ ಯಾವ ಪ್ಲೇಸ್ಲಿಂದ ನೋಡ್ಲತ್ತೀರಿ ಅಂತ ಅದು ನಿಮ್ಮ ಊರ ಹೆಸರು ಭೀ ಕಮೆಂಟ್ ಮಾಡಿರಿ. ಸೊ ದಟ್ ನನಗೆ ಗೊತ್ತಾಗ್ತದೆ ನನ್ನ ಬ್ಲಾಗ್ಸ್ ಎಲ್ಲೆಲ್ಲಿ ರೀಚ್ ಆಗ್ಲತ್ತದ ಅಂತ. ಓಕೆ, ಸೊ ಎಸ್ ಗಾಯ್ಸ್, ಬ್ಲಾಗಿಗೆ ಎಂಡ್ ಮಾಡ್ತೀನಂತ. ಬಾಯ್, ಟಾಟಾ, ಟೇಕ್ ಕೇರ್, ಶುಭರಾತ್ರಿ. ಮುಂದಿನ ಬ್ಲಾಗ್ ಸಿಗ್ತೀನಂತ. ಡೈಲಿ ಮಾಡ್ತೀನಿ ಆ ವಿಡಿಯೋಸ್. ಈಗ ಸ್ಕೂಲ್ ಸ್ಟಾರ್ಟ್ ಆಗ್ಯಾವಲ್ಲ, ಡೈಲಿ ಮಾಡ್ತೀನಂತ. ಓಕೆ, ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು.